ಅನೇಕ ಹಿರಿಮೆ ಗರಿಮೆಗಳ ಗರಿಗಳನ್ನು ಸಿಕ್ಕಿಸಿಕೊಂಡ ಕವಿ ನೇಮಿಚಂದ್ರ. ಪಂಪ ಕವಿ ಚಕ್ರವರ್ತಿ ಆಗಿರಲಿಲ್ಲ, ಮಹಾಕವಿಯಾಗಿದ್ದ. ಆದರೆ ಪೊನ್ನ, ರನ್ನ, ಜನ್ನ ಕವಿ ಚಕ್ರವರ್ತಿಗಳಾಗಿದ್ದರು. ನೇಮಿಚಂದ್ರ ಬರೀ ಕವಿ ಚಕ್ರವರ್ತಿ ಮಾತ್ರ ಅಲ್ಲ, ಅವನು ಚತುರ್ಭಾಷಾ ಕವಿ ಚಕ್ರವರ್ತಿಯಾಗಿದ್ದ. ಕನ್ನಡ, ಸಂಸ್ಕೃತ, ಪ್ರಾಕೃತದಲ್ಲಿ ಅರ್ಧ ಮಾಗಧಿ ಮತ್ತು ಮಹಾರಾಷ್ಟ್ರಿ, ಬಹುಶಃ ಶೌರಸೇನ, ಹೀಗೆ ಮಹತ್ವವನ್ನು ಪಡೆದಂತಹ ಮಹಾಕವಿ ಅಂತ ಕರೆಯಬಹುದಾದ ಕವಿ ನೇಮಿಚಂದ್ರ. ಆ ನೇಮಿಚಂದ್ರ 2 ಚಂಪೂ ಕಾವ್ಯಗಳನ್ನು ರಚಿಸಿದ್ದಾನೆ. ಒಂದು ನೇಮಿನಾಥ ಪುರಾಣ, ಅದು 22ನೆಯ ತೀರ್ಥಂಕರನ ಚರಿತೆ. ಇನ್ನೊಂದು ಅವನು ರಚಿಸಿರ್ತಕ್ಕಂಥದ್ದು ಲೀಲಾವತಿ ಮಹಾಪ್ರಬಂಧಂ ಅಂತ. ಅದು ವಿಶಿಷ್ಟವಾದ ಕಾವ್ಯ, ಏಕೆಂದರೆ ಒಂದು ರೀತಿ ಕಥಾ ಪ್ರಧಾನವಾದಂತಹ ಕಾವ್ಯ ಅದು, ಮತ್ತು ನೇರವಾಗಿ ಪ್ರಾಕೃತ ಮೂಲದಿಂದ ವಸ್ತುವನ್ನು ಸ್ವೀಕರಿಸಿದಂತಹ ಮಾರ್ಗ ಕಾವ್ಯ ಅದು. ಹೀಗಾಗಿ 2 ಮಹತ್ವದ ವಿಶಿಷ್ಟ ಕಾವ್ಯಗಳನ್ನು ಕನ್ನಡಕ್ಕೆ ಕೊಟ್ಟಂತಹ ಕವಿ ನೇಮಿಚಂದ್ರ ಕವಿ. ನೇಮಿಚಂದ್ರ ಕವಿ 12ನೇ ಶತಮಾನದ ಉತ್ತರಾರ್ಧದಲ್ಲಿ ಬಾಳಿ ಹೋದಂಥವನು. ಪ್ರಾಯ 1175ನೇ ಇಸ್ವಿಯಲ್ಲಿ ಆತ ತನ್ನ ಕಾವ್ಯವನ್ನು ರಚಿಸಿದ. ಅವನೊಂದು ಕಡೆ ಬರ್ಕೊಂಡಿದ್ದಾನೆ, ಒಂದೇ ಬರಿಸದೋಳ್ ಕಾವ್ಯಂ ರಚಿಸಿದೆಂ ಅಂತ. ಅವನು ತನ್ನ ಕಾವ್ಯವಾದಂತಹ ಅದು ಲೀಲಾವತಿ ಮಹಾಪ್ರಬಂಧಂ ಒಂದೇ ವರ್ಷದಲ್ಲಿ ಆ ಕಾವ್ಯವನ್ನು ರಚಿಸಿದಂತೆ ಅವನು. ಇದು ಭಾಳ ವಿಶಿಷ್ಟವಾದಂತಹದ್ದೇ, ಗಮನಿಸಬೇಕಾದದ್ದೇ. ಏಕೆಂದರೆ ದೊಡ್ಡ ಚಂಪು ಕಾವ್ಯ, ಸಾವಿರಾರು ಪದ್ಯಗಳಿರ್ತಕ್ಕಂಥ ಒಂದು ಕಾವ್ಯ, ನಾನಾ ವೃತ್ತ ಚಂದಗಳಲ್ಲಿ ಇರತಕ್ಕಂತಹ ಕಾವ್ಯವನ್ನು 1 ವರ್ಷದಲ್ಲಿ ರಚಿಸಿದ್ದಾನೆ ನೇಮಿಚಂದ್ರ ಕವಿ. ಅವನು ಸ್ವವಿಷಯವನ್ನು, ಅಂದರೆ ತಂದೆ, ತಾಯಿ, ಸ್ಥಳ, ಊರು ಇತ್ಯಾದಿ ವಿಚಾರಗಳನ್ನು ತಿಳಿಸಿಲ್ಲ. ಆದರೆ ತನ್ನ ಕಾವ್ಯ ಸಾಮರ್ಥ್ಯದ ವಿಚಾರವನ್ನು ತಿಳಿಸಿದ್ದಾನೆ, ಮತ್ತು ತನ್ನ 2 ಕಾವ್ಯಗಳಿಗೆ ಆಶ್ರಯ ಕೊಟ್ಟಂತಹ ರಾಜರ ಅಥವಾ ಆಶ್ರಯ ಕೊಟ್ಟಂಥವರ ಮಂತ್ರಿಗಳು ಮತ್ತೊಬ್ಬರು ಅವರ ವಿವರಗಳನ್ನು ತಿಳಿಸಿದ್ದಾನೆ. ನಮಗೆ ಇದು ಕೂಡ ಐತಿಹಾಸಿಕ ಮಹತ್ವವನ್ನು ಹೊಂದಿರತಕ್ಕಂಥದ್ದು, ಏಕೆಂದರೆ ತನಗೆ ಆಶ್ರಯ ಕೊಟ್ಟ ಇತಿಹಾಸ ಪುರುಷರ ಮಾಹಿತಿಯನ್ನು ಕೂಡ ಸಾಕಷ್ಟು ನಮಗೆ ಒದಗಿಸಿಕೊಟ್ಟಿದ್ದಾನೆ. ನೇಮಿಚಂದ್ರ ಕವಿ ರಚಿಸಿರುವ ನೇಮಿನಾಥ ಪುರಾಣ, ಅದರ ಮುಖ್ಯ ವೈಶಿಷ್ಟ್ಯ ಅಂತಂದರೆ ಸಂಪೂರ್ಣವಾಗಿ ಅದು ದೊರೆತಿಲ್ಲ ನಮಗೆ. ಆ ಕಾವ್ಯ ಇದ್ದಕ್ಕಿದ್ದ ಹಾಗೆ ನಿಂತು ಹೋಗಿದೆ. 8 ಆಶ್ವಾಸಗಳು ಮಾತ್ರ ದೊರೆತಿದೆ. ನೇಮಿನಾಥ ಪುರಾಣ 22ನೆಯ ತೀರ್ಥಂಕರನಾದ ನೇಮಿನಾಥನ ಚರಿತೆಯನ್ನು ಹೇಳಬೇಕಾದಂಥ ಕಾವ್ಯ. ಆದರೆ ಆ ಕಾವ್ಯ ಅರ್ಧಕ್ಕೆ ನಿಂತು ಹೋಗಿ ಏನಾಗಿದೆ ಎಂದರೆ, ನೇಮಿನಾಥನ ಚರಿತೆಯನ್ನು ಹೇಳಬೇಕಾದ ಭಾಗವೇ ಆ ಕಾವ್ಯದಲ್ಲಿ ಇಲ್ಲವೇ ಬಂದಿಲ್ಲ. 8 ಆಶ್ವಾಸ ರಚಿಸುವ ವೇಳೆಗೆ ನೇಮಿಚಂದ್ರ ಕವಿ ದಿವಂಗತನಾದದ್ದರಿಂದ ಆ ಕಾವ್ಯ ಅಪೂರ್ಣವಾಗಿ ಉಳಿದಿದೆ, ಅರ್ಧಕ್ಕೆ ನಿಂತಿದೆ. ಆದ್ದರಿಂದ ಅದಕ್ಕೆ ಆ ಕಾವ್ಯಕ್ಕೆ ಅಡ್ಡ ಹೆಸರು ಅರ್ಧನೇಮಿ ಪುರಾಣ ಅಂತ. ಪೂರ್ತಿ ನೇಮಿ ಪುರಾಣ ರಚಿಸೋಕ್ಕೆ ಆಗದೇ ಇದ್ದಿದ್ದರಿಂದ ಅರ್ಧ ಮಾತ್ರ ದೊರೆತಿರುವುದರಿಂದ ಅದರ ಅರ್ಧನೇಮಿ ಪುರಾಣ ಎನ್ನುವ ಹೆಸರಿನಿಂದಲೇ ಆ ಕಾವ್ಯ ಪ್ರಸಿದ್ಧಿಯಾಗಿದೆ. ಆ ಕಾವ್ಯಕ್ಕೆ ಆಶ್ರಯ ಕೊಟ್ಟಂಥವರು ಹೊಯ್ಸಳ ರಾಜರು ಆಳ್ತಾ ಇದ್ದಂತಹ ಕಾಲದಲ್ಲಿ ವೀರಬಲ್ಲಾಳ, ಅವನು 1173ರಿಂದ 1220ವರೆಗೂ ಆಳದಂಥ ಕವಿ. ಅವನ ಮಹಾ ಪ್ರಧಾನಮಂತ್ರಿಯೂ ಸಜ್ಜೆವಳನೂ ಆಗಿದ್ದಂಥ ಪದ್ಮನಾಭದೇವ ಅನ್ನೋನು ಈ ನೇಮಿಚಂದ್ರ ಕವಿಗೆ ಆಶ್ರಯದಾತ. ಸಜ್ಜೆವಳ ಅಂತಂದರೆ, ಸಜ್ಜೆ ಎಂದರೆ ಹಾಸಿಗೆ, ಸಜ್ಜೆವಳೆಂದರೆ ರಾಜನ ಅಂತಃಪುರದ ಭಾಗವನ್ನು ನೋಡ್ಕೊಳ್ಬೇಕಾದ ಮುಖ್ಯ. ಅದು ಭಾಳ ಜವಾಬ್ದಾರಿಯುತವಾದದ್ದು, ಏಕೆಂದರೆ ಅನೇಕ
ಹೆಚ್ಚು ಕಡಿಮೆ ರಾಜ್ಯದಲ್ಲಿ ಆಗತಕ್ಕಂತಹ ಒಂದು ಭಾಗ ಅಂದರೆ ಅಂತಃಪುರದ ಭಾಗವೂ ಇರುತ್ತೆ, ತುಂಬ ಸೂಕ್ಷ್ಮವಾಗಿರುತ್ತೆ. ಅದರಿಂದ ಅದನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಯಾರಿಗಾರು ಕೊಟ್ಟಿದ್ದಾರೆ ಅಂದರೆ ಅವನು ರಾಷ್ಟ್ರನಿಷ್ಠನು, ರಾಜ್ಯನಿಷ್ಠನು, ರಾಜನಿಷ್ಠನು, ಪ್ರಾಮಾಣಿಕನು, ಶುಚಿರ್ಭೂತನೂ ಆದ ವ್ಯಕ್ತಿ ಅನ್ನೋದಕ್ಕೆ ಅದೇ ಒಂದು ದೃಷ್ಟಾಂತ. ಹಾಗೆ ಇದ್ದಂತಹ ಪದ್ಮನಾಭ ದೇವ ಎನ್ನತಕ್ಕಂಥವನು ಅವನು ಆಶ್ರಯ ಕೊಟ್ಟು ಈ ಅರ್ಧನೇಮಿ ಪುರಾಣವನ್ನು ರಚಿಸೋದಕ್ಕೆ ಸಾಧ್ಯವಾಯಿತು. ಹಾಗೆಯೇ ಲೀಲಾವತಿ ಎನ್ನುವ ಇನ್ನೊಂದು ಮಹಾಕಾವ್ಯಕ್ಕೆ ರಟ್ಟರ ರಾಜ ಅಂದರೆ ರಾಷ್ಟ್ರಕೂಟರ ಒಂದು ಶಾಖೆ ಇತ್ತು. ಅದು ಆ ರಟ್ಟರ ರಾಜನಾಗಿದ್ದಂಥ ಲಕ್ಷ್ಮಣದೇವ ಅವನು 1165ರಿಂದ 1190ವರೆಗೂ ಆಳಿದಂಥವನು. ಆ ಲಕ್ಷ್ಮಣದೇವನು ಆಶ್ರಯ ಕೊಟ್ಟು ಅವನು ಆತನ ಮಡದಿ ಅವರು ಇಬ್ಬರು ಸೇರಿ ನೇಮಿಚಂದ್ರ ಕವಿಯಿಂದ ಕಾವ್ಯವನ್ನು ಬರೆಸ್ತಾರೆ. ನೇಮಿನಾಥ ಪುರಾಣದ ಕತೆ 22ನೇ ತೀರ್ಥಂಕರಾದಂಥ ನೇಮಿನಾಥ ತೀರ್ಥಂಕರಿಗೆ ಸಂಬಂಧಪಟ್ಟಂತಹ ಜೀವನ ವಿವರ. ನಾನಾಗಲೇ ಹೇಳಿದ ಹಾಗೆ ಅರ್ಧಕ್ಕೆ ಮಾತ್ರ ಅದು ನಿಂತಿರ್ತಕ್ಕಂಥದ್ದು. ನೇಮಿನಾಥ ತೀರ್ಥಂಕರ ವಿಚಾರ ಬರೋದಿಲ್ಲ. ಉಪಲಬ್ಧವಾದ ಭಾಗದಲ್ಲಿ ಬರತಕ್ಕಂತಹ ಕಥೆಯ ಸ್ವಾರಸ್ಯ ಅಂತಂದರೆ ಅದರಲ್ಲಿ 2 ವಂಶಗಳ ಕತೆ ಬರುತ್ತೆ. ಒಂದು ಹರಿವಂಶದ ಕತೆ, ಅದು ಶ್ರೀಕೃಷ್ಣನ ವಂಶದಕ್ಕೆ ಸಂಬಂಧಪಟ್ಟಿದ್ದು, ವಸುದೇವ ವಾಸುದೇವರ ವಿಚಾರವನ್ನು ಹೇಳ್ತಕ್ಕಂಥದ್ದು. ಇನ್ನೊಂದು ಅದರಲ್ಲಿ ಕುರುವಂಶದ ಕಥೆಯೂ ಬರುತ್ತೆ, ಅದರಲ್ಲಿ ಕೌರವರ ಕಥೆಯೂ ಸೇರಿಕೊಂಡಿರುತ್ತೆ. ಹೀಗೆ 2 ಸಮಾವೇಶವಾಗಿರುತ್ತೆ, 2 ವಂಶಗಳ ಕತೆ ಮಿಲನಗೊಂಡಿರ್ತಕ್ಕಂತಹ ಮಹತ್ವದ ಕಾವ್ಯ ಅದು ನೇಮಿನಾಥ ಪುರಾಣ. ಮತ್ತು ಇಲ್ಲಿ ಬರುವ ಕುರುವಂಶದ ಕತೆ ಅಂತಂದರೆ ಅದು ಮಹಾಭಾರತದ ವ್ಯಾಸಭಾರತದ ಸಂಪೂರ್ಣ ಛಾಯೆ ಅಲ್ಲ. ಇದು ಜೈನ ಪರಂಪರೆಯ ಮಹಾಭಾರತದ ಕಥೆಯನ್ನು ಇದರಲ್ಲಿ ನಾವು ಕಾಣ್ತೇವೆ. ಜೈನ ಪರಂಪರೆಯಲ್ಲಿ ಕತೆ ಉಂಟು. ಕವಿ ಹೇಳ್ಕೊಳ್ತಾನೆ, ಅವನು ಧರೆ ಲೇಸೆಂಬಾಸೆಗಾರರಂ ಪರಪುರುಷ ಗುಣಾನ್ವೇಷದೋಳ್ ಸೈಪುಗಾರಂ ಸಿರಿಯೋಳ್. ಕವಿ ತಾನು ಯಾರು, ತಾನು ಹೇಗೆ ಅಂತ ಹೇಳ್ಕೊಳ್ತಾನೆ. ಧರೆಲೇಸೆಂಬ ಆಸೆಗಾರರ ಪರಪುರುಷ ಗುಣಾನ್ವೇಷದೋಳ್ ಸೈಪುಗಾರಂ ಸಿರಿಯೋಳ್ ಕಟ್ಟಣ್ಮಕಾರಂ ವಿತರಣೋತ್ಸಾಹದೋಳ್ ಗೆಲ್ಲಕಾರಂ ಪರವಾದಿ ವ್ರಾತದೋಳ್ ಬಿತ್ತರಿಪ ತುರಿಪಕಾರಂ ಮಹಾಧರ್ಮದೋಳ್ ಮಚ್ಚರಕಾರಂ ಭಾವಕೋತ್ಪಾದಕ ರಸಿಕ ಕವಿಸೋಮದಳ್. ಏನೆಂದರೆ ಈ ಲೋಕ ಮೆಚ್ಚುವಂತೆ ಬೇರೆಯವರಲ್ಲಿ ಸದ್ಗುಣಗಳನ್ನು ಕಾಣತಕ್ಕಂಥವನು ನಾನು ಈ ಕಾವ್ಯವನ್ನು ಬರೆದಿದ್ದೇನೆ. ಧರೆ ಲೇಸು, ಈ ಲೋಕವೇ ಒಳ್ಳೆಯದು ಅಂತ ಮೆಚ್ಚೋ ಹಾಗೆ ಪರಪುರುಷ ಗುಣಾನ್ವೇಷದೋಳು, ಅನ್ಯ ಪುರುಷರಲ್ಲಿ ಸದ್ಗುಣಗಳನ್ನು ಹುಡುಕುವ ಸ್ವಭಾವದವನು ನಾನು. ಸೈಪುಗಾರಂ ಸಿರಿಯೋಳ್ ಶ್ರೀಮಂತರು, ಲಕ್ಷ್ಮಿ, ಐಶ್ವರ್ಯವಂತರಲ್ಲಿ ಅವರ ಸಿರಿತನದ ಜೊತೆಗೆ ಇರತಕ್ಕಂತಹ ಒಳ್ಳೆ ಗುಣ. ಸೈಪುಗಾರಂ, ಒಳ್ಳೆಯದನ್ನು ಕಾಣ್ತಕ್ಕ, ಸಿರಿತನದಲ್ಲಿ ಪುಣ್ಯವಂತರು ಯಾರು ಅಂತ ಹುಡುಕ್ತಕ್ಕಂಥವನು. ಕಟ್ಟಣ್ಮಕಾರಂ ವಿತರಣೋತ್ಸಾಹದೋಳ್, ಧಾರಾಳವಾಗಿ ದಾನವ ಮಾಡುವ ಒಂದು ಉತ್ಸಾಹಿ ನಾನು. ಗೆಲ್ಲಕಾರಂ ಪರವಾದಿ ವ್ರಾತದೋಳ್, ಆ ಕಾಲದಲ್ಲಿ ವಾದ ಮಾಡೋರಿದ್ರಲ್ಲ, ಆ ವಾದಿಗಳು ಪ್ರತಿವಾದಿಗಳು ಕೂತ್ಕೊಂಡು ವಾದ ಮಾಡೋರು. ನಾನು ಪ್ರತಿವಾದಿಗಳನ್ನು ಗೆಲ್ಲತಕ್ಕಂತಹ, ಯಾವಾಗಲೂ ಗೆಲುವನ್ನು ಪಡ್ತಕ್ಕಂತಹ ಗೆಲ್ಲಕಾರನು ನಾನು. ಬಿತ್ತರಿಪ ತುರಿಪಕಾರಂ ಮಹಾಧರ್ಮದೋಳು, ಧರ್ಮವನ್ನು ಬರೀ ಜನಧರ್ಮವಂತಲ್ಲ, ಮನುಷ್ಯ ಧರ್ಮವನ್ನು ವಿಸ್ತರಿಸೋದರಲ್ಲಿ ನಾನು. ಮಚ್ಚರಕಾರಂ ಭಾವಕೋತ್ಪಾದಕ ರಸಿಕ ಕವಿಸ್ತೋಮದೋಳ್ ನೇಮಿಚಂದ್ರಂ, ಒಂದು ಭಾವಸಿರಿಯ ಒಂದು ಕವಿಗಣದಲ್ಲಿ ನಾನು ರಸಿಕ ಕವಿ ಅಂತೇಳಿ ಹೇಳ್ಕೊಂಡಿದ್ದಾನೆ. ಆ ಮಾತು ನಿಜ. ಇಂತಹ ರಸಿಕ ಕವಿ ಕನ್ನಡ ಸಾಹಿತ್ಯದಲ್ಲಿ ಇನ್ನೊಬ್ಬನು ಇಲ್ಲ. ಹಾಗೆ ರಸಿಕ ಚಕ್ರವರ್ತಿಯಾಗಿರ್ತಕ್ಕಂಥವನು ಶೃಂಗಾರ ಕವಿ.
ನೇಮಿಚಂದ್ರನಂತಹ ಶೃಂಗಾರ ಕವಿ ಕನ್ನಡದಲ್ಲಿ ಇನ್ನೊಬ್ಬರಿಲ್ಲ. ಇವನ ಹತ್ತಿರ ನಿಲ್ತಕ್ಕಂಥ ಇನ್ನೊಬ್ಬ ಶೃಂಗಾರ ಕವಿ ಎಂದರೆ ರತ್ನಾಕರ ವರ್ಣಿ. ಹಾಗೆ ಶೃಂಗಾರ ನವರಸಗಳಲ್ಲಿ ಪ್ರಮುಖವಾದದ್ದು. 9 ರಸಗಳಲ್ಲಿ ಮೊದಲನೇ ರಸವೇ ಶೃಂಗಾರ. ನೇಮಿಚಂದ್ರನಿಗೆ ಇದ್ದಂತಹ ಬಿರುದುಗಳಲ್ಲಿ ಒಂದು ಬಿರುದು ಶೃಂಗಾರ ಕಾರಾಗೃಹ ಅಂತ. ಶೃಂಗಾರವನ್ನು ಇವನು ಸೆರೆ ಮಾಡಿಟ್ಕೊಂಡಿರ್ತಕ್ಕಂಥ ಕವಿಯಂತೆ. ಮತ್ತು ಅವನು ಹೇಳ್ತಾನೆ, ಶೃಂಗಾರಮೇ ರಸಂ ಗಳಪ್ರಶಬ್ದಮೇ ಶಬ್ದಂ. ರಸಗಳಲ್ಲಿ ರಸ ರಾಜ ಅಂತಂದರೆ ಶೃಂಗಾರ ರಸ. ಮತ್ತು ಶಬ್ದಗಳಲ್ಲಿ ಗಳಪ್ರ ಶಬ್ದ. ಗಳಪ್ರ ಶಬ್ದ ಅಂದರೆ ದಂಪತಿಗಳು ಸಂಭೋಗ ಸುಖವನ್ನು ಅನುಭವಿಸ್ತಾ ಇರುವಾಗ ಉದ್ಗಾರಗಳನ್ನು ಸಂತೋಷದಿಂದ ಹಾಂ ಹ್ಞೂ ಅಂತ ಹೇಳ್ತಿರ್ತಾರಲ್ಲ, ಆ ಶಬ್ದವೇ ನಿಜವಾದ ಸುಖ ಕೊಡೋ ಶಬ್ದ ಅಂತ. ಇದ್ರಿ ಶೃಂಗಾರದಲ್ಲಿ ಅಂತಂದರೆ ಅದನ್ನು ಪರಾಕಾಷ್ಠ ಸ್ಥಿತಿಗೆ ದಶೆಗೆ ಎತ್ತರಕ್ಕೆ ತೆಗೆದುಕೊಂಡು ಹೋದಂತಹ ಕವಿಚಕ್ರವರ್ತಿ ರಸಿಕಚಕ್ರಿ ಅಂದರೆ ಈ ನೇಮಿಚಂದ್ರ. ತನ್ನ ವಿಷಯ ಹೇಳ್ಕೊಳ್ತಾನೆ ಅವನು. ಇದನರಿದು ನೇಮಿಚಂದ್ರಂ ವಿದಗ್ಧ ವಿದ್ಯಾಧರೇಂದ್ರನ್. ನೇಮಿಚಂದ್ರ ಈ ಕವಿಯ ಹೆಸರು. ಈ ನೇಮಿಚಂದ್ರನು ವಿದಗ್ಧ ವಿದ್ಯಾಧರ ನರೇಂದ್ರನ್, ಅಖಿಲ ಕಲಾ ಕೋವಿದನ್, ಉಚಿತ ಶಬ್ದ ವಿದ್ಯಾ ಸದನಂ, ಕವಿಚಕ್ರವರ್ತಿ ಭುವನಾಭರಣಂ. ಭುವನಾಭರಣಂ, ಲೋಕಕ್ಕೆ ನಾನೇ ಆಭರಣ. ಯಾಕೆಂದರೆ ನಾನು ಕವಿಚಕ್ರವರ್ತಿ. ಕವಿಗಳು ಭಾಳ ಕವಿನಾಮಧಾರಕರು ತುಂಬ ಇದ್ದಾರೆ, ನಾನು ಅವರಲ್ಲೇ ಚಕ್ರವರ್ತಿ. ಮತ್ತು ನಾನು ವಿದ್ಯಾ ಸದನ, ವಿದ್ಯೆಗೆ ನಾನೇ ಮನೆ, ನನ್ನಿಂದನೇ ವಿದ್ಯೆ ಹೊಮ್ಮುತ್ತೆ. ಮತ್ತು ಶಬ್ದವಿದ್ಯೆಗಳಲ್ಲಿ ನಾನು ಬಹಳ ಮುಖ್ಯನಾದಂಥವನು. ಅಖಿಲ ಕಲಾ ಕೋವಿದನ್, ಎಲ್ಲ ಕಲೆಗಳಲ್ಲೂ ಬರೀ ಸಾಹಿತ್ಯ, ಸಂಗೀತ, ನೃತ್ಯ ಇವುಗಳು ಮಾತಲ್ಲ, 64 ಚತುಷ್ಷಷ್ಟಿ ಕಲೆಗಳು ಅಂತ ಏನಿವೆ, ಆ ಕಲೆಗಳಲ್ಲಿ ನಾನು ನಿಪುಣ ಅನ್ನಂತ. ವಿದಗ್ಧ ವಿದ್ಯಾಧರೇಂದ್ರ, ವಿದ್ಯೆಗಳನ್ನು ಧರಿಸಿರೋರಲ್ಲಿ ನಾನು ಇಂದ್ರನಂತೆ ಇರತಕ್ಕಂಥವನು ನೇಮಿಚಂದ್ರಂ. ಸುಕರ ಕವಿಶೇಖರಂ, ತಾರ್ಕಿಕ ತಿಲಕಂ, ಮಾನಮೇರು ಜನಶಾಸನ ದೀಪಕನ್, ಅಕಳಂಕಂ ಭಾವಕ ಮುಕುರಂ, ಕವಿರಾಜ ಮಲ್ಲನ್, ಅಪ್ರತಿಮ ಮಲ್ಲಂ. ನೋಡಿ ಎಷ್ಟು ಹೇಳ್ಕೊಡ್ತಾನೆ. ನನಗೆ ಸಾಟಿಯಾದವರನ್ನೆಲ್ಲ ಅಪ್ರತಿಮ ಮಲ್ಲ ಅವನು. ಮತ್ತು ಭಾವುಕ ಮುಕುರಂ, ಯಾರು ಭಾವಜೀವಿಗಳಿದ್ದಾರೋ ಅವರು ನಾನು ಕನ್ನಡಿಯಂತೆ ಇರ್ತಕ್ಕಂಥವನು. ಸುಕರ ಕವಿಶೇಖರಂ, ಉತ್ತಮವಾದಂಥ ಕಾವ್ಯ, ಕೇಳುವುದಕ್ಕೆ ಹಿತಕರವಾದದ್ದು, ಸುಖಕರವಾದಂಥದ್ದನ್ನು ರಚಿಸಿದರಲ್ಲಿ ಅಂತಹ ಕವಿಗಳಲ್ಲಿ ನಾನು ಪ್ರಮುಖ ಕವಿಶೇಖರಂ. ತಾರ್ಕಿಕ ತಿಲಕಂ, ವಾದ ಮಾಡುವವರಲ್ಲಿ, ತರ್ಕ ಮಾಡುವವರಲ್ಲಿ ನಾನು ತಿಲಕಪ್ರಾಯನು. ಮಾನಮೇರು, ನಾನು ಸ್ವಾಭಿಮಾನಿ. ಮತ್ತು ಜನಶಾಸನ ದೀಪಕನ್. ಮುಕುರಂ ಕವಿರಾಜ ಮಲ್ಲನ್, ಅಪ್ರತಿಮ ಮಲ್ಲಂ, ಪರಮಾರ್ಥಂ ನೇಮಿನಾಮಗ್ರಹಣವೇ ಭಕ್ತಿಯಿಂದಂ, ಹರಿವಂಶ ಕ್ಷತ್ರ ಚೂಡಾಮಣಿಯ ಚರಿತಮಂ ಪೇಳಲು ಉದ್ಯುಕ್ತನಾದಂ. ನಾನು ರಾಜಶ್ರೇಷ್ಠವಾದಂತಹ ಈ ಚರಿತೆಯನ್ನು, ರಾಜರ ಕತೆ ನಾನು ಹೇಳ್ತಾ ಇದ್ದೇನೆ. ಆ ರಾಜರಲ್ಲಿ ಶ್ರೇಷ್ಠರಾದಂತಹ ಹರಿವಂಶದ, ಕೃಷ್ಣನ ವಂಶಕ್ಕೆ ಯದುವಂಶ ಅವರಿಗೆ ಸೇರಿದವರ ಕಥೆಯನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ತನ್ನ ಬಗ್ಗೆ ಅವನು ತಿಳಿಸ್ಕೊಂಡಿದ್ದಾನೆ. ಹೀಗೆ ಇರ್ತಕ್ಕಂತಹ ನೇಮಿಚಂದ್ರ, ಇವನ ಬಗ್ಗೆ ಅನಂತರದ ಕವಿಗಳು ತುಂಬ ಶ್ಲಾಘಿಸಿದ್ದಾರೆ. ಅವರಲ್ಲಿ ಮಧುರಾಯ ಅನ್ನತಕ್ಕಂಥ 14ನೇ ಶತಮಾನದ ಕವಿ, ಅವನು ಧರ್ಮನಾಥ ಪುರಾಣ ಅಂತ ರಚಿಸಿದ್ದಾನೆ. ಅದು ಉಪಲಬ್ಧವಾಗಿದೆ, ಹೆಚ್ಚಾಗಿದೆ. ಅದರಲ್ಲಿ ಒಂದು ಮಾತು ತಿಳಿಸ್ತಾನೆ ಅವನು. ನೇಮಿ ಜನ್ನಮರಿರ್ವರೇ ಕರ್ನಾಟಕ ಕೃತಿಗೆ ಸೀಮಾ ಪುರುಷ ಅಂತ ಆತ ಮಧುರ ಕವಿ ತಿಳಿಸಿದ್ದಾನೆ ತನ್ನ ಧರ್ಮನಾಥ ಪುರಾಣದಲ್ಲಿ. ಕರ್ನಾಟಕ ಕೃತಿಗೆ ಅಂದರೆ ಕನ್ನಡ ಕಾವ್ಯಗಳಿಗೆ ಸೀಮಾ ಪುರುಷರು ಯಾರಪ್ಪ, ಗಡಿಯಾಗಿ ನಿಲ್ಲತಕ್ಕಂಥ ಮುಖ್ಯರಾದ ಕವಿಗಳು ಯಾರು ಅಂದರೆ ನೇಮಿ ಜನ್ನಮರ್ ಇರ್ವರೇ, ಇವರಿಬ್ಬರೇ ಅಂದರೆ ನೇಮಿಚಂದ್ರ ಮತ್ತು ಜನ್ನ. ಈ ಹೇಳಿಕೆಯಲ್ಲಿ ಯಾವ ಉತ್ಪ್ರೇಕ್ಷೆಯೂ ಇಲ್ಲ, ದಿಟ್ಟವೇ ಅದು. ಅಂತಹ ಒಂದು ಸೀಮಾಪುರುಷನಾದಂತಹ ಕವಿ ಸ್ವವಿಷಯವನ್ನು ತಿಳಿಸಿಲ್ಲ, ಆದರೆ ತನ್ನ ಕಾವ್ಯದ ವಿಚಾರವನ್ನು ಹೇಳ್ಕೊಂಡಿದ್ದಾನೆ. ಇದು ಗಮನಾರ್ಹವೇ.
ಏಕೆಂದರೆ ಕೇವಲ ತನ್ನ ವಿಚಾರವನ್ನು ತಿಳ್ಕೊಂಡು ತನ್ನ ಬೆನ್ನನ್ನು ತಾನು ಚಪ್ಪರಿಸಿಕೊಂಡು ತನ್ನ ತಮಟೆಯನ್ನು ತಾನು ನುಡಿಸೋದಲ್ಲ. ತನ್ನ ಕಾವ್ಯ ಏನು, ತನ್ನ ಕಾವ್ಯದ ಶಕ್ತಿ ಸಾಮರ್ಥ್ಯ ತೇಜಸ್ಸು ಓಜಸ್ಸು ಏನು ಅನ್ನೋದನ್ನು ಹೇಳ್ತಕ್ಕಂಥದ್ದು ಮುಖ್ಯ. ಇವನು ಹೇಳ್ಕೊಡ್ತಾನೆ, ಕವಿಕುಲಪತಿ ನೇಮಿಗೆ ತನ್ನ ವಾಣಿಯಂ ಕುಡುಗೆ ನೇಮಿನಾಥಂ. ನಾನು ನೇಮಿನಾಥ ಚರಿತೆಯನ್ನು ಬರಿತಿದ್ದೇನೆ. ನನಗೆ ಮಾತುಗಳು ಲೀಲಾಜಾಲವಾಗಿ ಹೋಗೋದಕ್ಕೆ, ಶಬ್ದಗಳು ಪುಂಖಾನುಪುಂಖವಾಗಿ ಬರೋದಕ್ಕೆ ಒಂದು ಆಶೀರ್ವಾದ ಬೇಕಲ್ಲ, ಒಂದು ಅನುಗ್ರಹ ಬೇಕಲ್ವ. ಆ ನೇಮಿನಾಥನ ಅದನ್ನು ಕರುಣಿಸಲಿ. ನಾನು ಬರೀ ಕವಿಯಲ್ಲ, ಕವಿಗಳ ಕುಲದಲ್ಲಿ ನಾನು ಕುಲಪತಿ ಇದ್ದ ಹಾಗೆ. ತನಗೊಪ್ಪುವ ತೊಡವಂ ಮಾಡಿಸಿದಂ ಸುವರ್ಣಕಾರಂಗೆ ಪೊನ್ನನಿಕ್ಕುವ ತೆರೆದಿಂ. ಸುವರ್ಣಕಾರ ಅಕ್ಕಸಾಲಿಗ, ಅವನಿಗೆ ಏನಾದರೂ ಒಡವೆ ಮಾಡಬೇಕಾದ್ರೆ ಹಿಂದೆ ಅವನು ಬಡತನದಲ್ಲಿರ್ತಾ ಇದ್ದ. ಆದ್ದರಿಂದ ಅವನಿಗೆ ಮನೆಗೆ ಆಹಾರ ಬೇಕಾದ ದವಸ ಧಾನ್ಯವನ್ನು ಕೊಟ್ಟು ಅವನಿಗೆ ಸಂಸಾರ ಸಾಂಗೋಪಾಂಗವಾಗಿ ನಡೆಯೋ ಹಾಗೆ ಮಾಡಿ ಆಮೇಲೆ ಆಭರಣವನ್ನು ಮಾಡಿಸ್ಕೋಬೇಕಾಗಿತ್ತು. ಹಾಗೆ ನನಗೆ ಶಬ್ದಗಳನ್ನು ನೀನು ಕರುಣಿಸಪ್ಪ, ನನಗೆ ನೀನು ಯಾಕೆಂದರೆ ನಿನ್ನ ವಾಣಿಯನ್ನು ನಾನು ಆಧರಿಸಿ ನೀನು ವಾಣಿ ಕೊಟ್ಟರೆ ನಾನು ಆಮೇಲೆ ಅದನ್ನು ಕಾವ್ಯ ರಚಿಸ್ತೀನಿ. ಈ ಕೇವಣಿಪನೆ ಜೈನ ಕಥಾಕಾರ ಪರಾರ್ಥ್ಯ ರತ್ನಮಂ ನೇಮಿ ವಚಃ ಶ್ರೀಕಟಕಂ ರತ್ನತ್ರಯದ ಐಕಟಕಂ ಕಾಂತ ಶಬ್ದ ರುಚಿ ಕಾಂಚನದೋಳ್. ಸರಸ್ವತಿಯ ಕೈಕಡೆಯನ್ನು ನಾನು ತೊಟ್ಕೊಂಡಿದ್ದೀನಿ. ಶ್ರೀಕಟಕಂ ಲಕ್ಷ್ಮೀ ಕಟಕವನ್ನು ನಾನು ಹೊಂದಿದ್ದೇನೆ. ರತ್ನತ್ರಯದ ಐಕಟ ಜೈನ ಧರ್ಮದ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ್ಯಗಳೆಂಬ ಒಂದು ನಮ್ಮ ಕೈಗೆ ಕಂಕಣವನ್ನು ನಾನು ಕಟ್ಕೊಂಡಿದ್ದೇನೆ. ಅಂದರೆ ಅದರ ಮೇಲೆ ನಾನು ಪ್ರಭುತ್ವವನ್ನು ಗಳಿಸಿಕೊಂಡು ಜನ ಮೆಚ್ಚಿ ನನಗೆ ಈ ರೀತಿ ಉಡುಗೊರೆಯನ್ನಿತ್ತು ಮನ್ನಿಸಿದ್ದಾರೆ, ಪ್ರಶಸ್ತಿನಿತ್ತು ಗೌರವಿಸಿದ್ದಾರೆ ಅನ್ನುವ ಧ್ವನಿ ಅದರಲ್ಲಿದೆ ಅಂತ. ಅಂದರೆ ರತ್ನತ್ರಯಗಳ ಕೈಕಡಗ ಕಟ್ಕೊಂಡಿದ್ದೀನಿ ಅಂತಂದರೆ ಜೈನ ಧರ್ಮವನ್ನು, ಅದರ ಸಾರಸ್ವತ್ವವನ್ನು ನಾನು ಅಧ್ಯಯನ ಮಾಡಿ ನನ್ನದನ್ನಾಗಿ ಮಾಡಿಕೊಂಡಿದ್ದೇನೆ. ಶ್ರೀಯನೊಲಿಸುವಡೆ ತಾಂ ಕವಿನಾಯಕನೆನಿಸುವಡೆ ತನ್ನ ಕೃತಿ ಕಲ್ಪಾಂತಸ್ಥಾಯಿ ಎನಿಸುವಡೆ ಬಲ್ಲರ ಬಾಯಂ ಪೊಕ್ಕು ಓದಿ ಕಲ್ಗೆ ಕವಿ ಸಕಲಮುಮಂ. ಎಂಥ ಒಳ್ಳೆ ಮಾತ್ರಿ ಇದು. ಒಬ್ಬ ಕವಿ ಆಗಬೇಕಾದ್ರೆ ಅವನು ಸುಮ್ಮನೆ ಆಗೋದಿಲ್ಲ, ಬೇರೆಯವ್ರನ್ನ ನೋಡಿ ಕಲ್ತ್ಕೊಳ್ಬೇಕು. ಯಾರು ಜ್ಞಾನಿಗಳಾಗಿದ್ದಾರೋ ಶಿಷ್ಯತ್ವವನ್ನು ಪಡ್ಕೊಂಡು ವಿದ್ಯೆಯನ್ನು ಅವರಿಂದ ಪಡ್ಕೊಂಡು ತಾನು ದೊಡ್ಡವನಾಗಬೇಕು. ಸತತಾಭ್ಯಾಸಂ, ನಿರಂತರವಾಗಿ ಅಧ್ಯಯನ ಮಾಡಬೇಕು. ವೃದ್ಧ ಸೇವ್ಯಾನುರಾಗಂ, ಹಿರಿಯರಾದಂಥವರ ಸೇವೆಯನ್ನು ಮಾಡಿ ಅವರ ಬಾಯಿಂದ ಹೊಮ್ಮತಕ್ಕಂತಹ ಜ್ಞಾನತೀರ್ಥವನ್ನು ತನ್ನದನ್ನಾಗಿ ಮಾಡಿಕೊಳ್ಬೇಕು. ಯಾಕೆ ಇವೆಲ್ಲ ಸಾಧನೆ ಮಾಡಬೇಕು ಅಂದರೆ ಲಕ್ಷ್ಮಿ ಸುಲಭವಾಗಿ ಒಲಿಯೋದಿಲ್ಲ. ಹಾಗೆ ಶ್ರೀಯನ್ನು ಒಲಿಸುವಡೆ ಲಕ್ಷ್ಮಿಯನ್ನು ಒಲಿಸ್ಕೊಳ್ಬೇಕಾದರೆ ತಾಂ ಕವಿನಾಯಕ ನೆನಪಡೆ, ಕವಿಗಳಲ್ಲಿ ನಾನು ನಾಯಕ ಅನ್ನಿಸ್ಕೋಬೇಕಾದರೆ ತನ್ನ ಕೃತಿ, ನಾನು ಬರೆದಂತಹ ಕಾವ್ಯ ಆಕಲ್ಪಾಂತಸ್ಥಾಯಿ ಎನಿಸಬೇಕಾದರೆ, ಹಿಂದಿಲ್ಲಿ ಹೇಳ್ತಲ್ಲ ಜಬ್ ತಕ್ ಚಮಕ್ಕೆ ಚಾಂದ್ ಸಿತಾರೆ ಅಂತ, ಹಾಗೆ ಮೇರು ಪರ್ವತ ಇರುವವರೆಗೂ ಸೂರ್ಯಚಂದ್ರರು ಇರುವವರೆಗೂ ನನ್ನ ಕಾವ್ಯ ನಿಲ್ಲಬೇಕು ಅನ್ನೋದಾದರೆ ಬಲ್ಲರ ಬಾಯಂ ಪೊಕ್ಕು. ಬಲ್ಲರು ಅಂದರೆ ಜ್ಞಾನಿಗಳು, ಪಂಡಿತರು. ಅವರ ಬಾಯಂ ಅಂದರೆ ಅವರಿಂದ ಉಪದೇಶ ಕೇಳಬೇಕು. ಜ್ಞಾನಿಗಳ ಹತ್ರ ಹೋಗಿ ಅವ್ರ ಬಾಯಿನಿಂದ ಬರ್ತಕ್ಕಂತಹ ಆ ಭಾಳ ತಿಳುವಳಿಕೆಯ ಮಾತುಗಳನ್ನು ಆಲಿಸಬೇಕು. ಅದನ್ನು ನನ್ನದನ್ನಾಗೆ ಮಾಡಿಕೊಳ್ಬೇಕು. ಹಾಗೆ ಓದಿ ಕಲಿಗೆ ಕವಿ ಸಕಲಮಂ. ಕವಿ ಒಮ್ಮೆಲೆ ಆಗ್ತಕ್ಕಂಥದ್ದು, ಲೇಖನ ಹಿಡಿದು ಹೊರಡೋದಲ್ಲ. ಅದಕ್ಕೆ ಮೊದಲು ಇವೆಲ್ಲ ಮಾಡಿಕೊಂಡು ಸಕಲರಿಂದ ಕಲಿಬೇಕು. ಸರ್ವರೊಳು ಒಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವ ಆದ ಅವನು. ಸರ್ವಜ್ಞನೆಂಬುವನು ಗರ್ವದಿಂದಾದನೇ ಇಲ್ಲ, ಸರ್ವರೊಳು ಒಬ್ಬೊಬ್ಬರಿಂದ ಒಂದೊಂದು ಮಾತನ್ನು ಕಲ್ತ್ಕೊಂಡ. ಹಾಗೆ ಕೆಲವಂಬಲ್ಲವರಿಂದ ಕಲಿತು ಅಂತಿದೆಯಲ್ಲ, ಅದನ್ನು ಹಾಗೆ ಸರ್ವರಳು ಒಂದೊಂದು ನುಡಿ ಕಲಿತು ಇವನು ನೇಮಿಚಂದ್ರ ಹೊರಟ. ಒಡ ಹುಟ್ಟಿದ ಕೌಸ್ತುಭಮಣಿ ಒಡನಿರಲ್ ಆಗ ಎಂದು ಬಿಟ್ಟು ವಿಷ್ಣುವಿನ ಉರಮಂ ಬಿಡುವೆ ಎಸರ್ಗೆ ಪದ್ಮನಾಭನ ಬೆಡಂಗಿ ನೂರದಲ್ಲಿ ಲಕ್ಷ್ಮಿಸಲೆ ನೆಲೆಸಿರ್ಪಳ್.
ಯಾರು ಆಶ್ರಯ ಅಂದರೆ ಕವಿ ಈ ಕಾವ್ಯ ರಚಿಸೋದಕ್ಕೆ ಬೇಕಾದ ರಕ್ಷಣೆ, ಆಹಾರ ಎಲ್ಲ ಅನುಕೂಲಗಳನ್ನು ಒದಗಿಸ್ತಾನೋ ಆತ ಆಶ್ರಯದಾತ. ಹಾಗೆ ಆಶ್ರಯದಾತನಾಗಿದ್ದವನು ಹೊಯ್ಸಳರ ಕಾಲದಲ್ಲಿ, ವೀರಬಲ್ಲಾಳನ ಕಾಲದಲ್ಲಿ ಮಹಾಪ್ರಧಾನಿಯಾಗಿಯೂ ಸಜ್ಜೆವಳನೂ ಆಗಿದ್ದಂತಹ ಪದ್ಮನಾಭ. ಪದ್ಮನಾಭ ಅನ್ನುವ ಶಬ್ದದ ಅರ್ಥವೇನು? ಪದ್ಮ ತಾವರೆ, ನಾಭ ನಾಭಿಯಲ್ಲಿ ಹೊಕ್ಕಳಲ್ಲಿ ತಾವರೆಯನ್ನು ಹೊಂದಿರೋನು ಯಾರೋ ಅವನು ಪದ್ಮನಾಭ ಅಂತ. ಅಂದರೆ ವಿಷ್ಣು. ಅಂದರೆ ಇವನು ವಿಷ್ಣುವಿಗೆ ಸಮಾನ. ವಿಷ್ಣುವಿನ ಪತ್ನಿ ಯಾರು? ಲಕ್ಷ್ಮಿ. ಅವನ ಸೇವೆ ಮಾಡು, ಅವನ ಹತ್ತಿರ ಇದ್ದು ನಿರಂತರವಾಗಿ ಇರತಕ್ಕಂಥದ್ದು ಲಕ್ಷ್ಮಿ. ಒಮ್ಮೆಲೆ ಬರಲಿಲ್ಲ. ಸಪ್ತಸಾಗರಗಳನ್ನು ದೇವದಾನರು ಕಡದಂತಹ ಸಂದರ್ಭದಲ್ಲಿ ಆ ಸಮುದ್ರದಿಂದ, ಕ್ಷೀರಸಾಗರದಿಂದ ಹೊರಹೊಮ್ಮಿದಂತಹ ವಸ್ತುಗಳಲ್ಲಿ ಲಕ್ಷ್ಮಿಯೂ ಒಬ್ಬಳು. ಎರಡನೇದು ಒಂದು ಕೌಸ್ತುಭ ಬಂತು. ಅವನ್ನು ಎರಡನ್ನು ಕೂಡ ವಿಷ್ಣು ಸ್ವೀಕರಿಸಿದ್ದ. ಹಾಗೆ ವಿಷ್ಣು ಸ್ವೀಕರಿಸಿದಂತಹ ಕೌಸ್ತುಭ ಮತ್ತು ಲಕ್ಷ್ಮಿ ಇವು ಆ ಪದ್ಮನಾಭ, ಅವನು ಪದ್ಮನಾಭ ತಾನೇ ವಿಷ್ಣು, ಆ ಪದ್ಮನಾಭನನ್ನು ಬಿಟ್ಟು ಈ ಪದ್ಮನಾಭನ ಹತ್ರ ಬಂದು ಸೇರಿಕೊಂಡಿದ್ದಾಳೆ ಅನ್ನುವ ಹಾಗೆ ನನಗೆ ಆಶ್ರಯ ಕೊಟ್ಟಂತಹ ಪದ್ಮನಾಭ ಇದ್ದಾನೆ. ಹೇಗೆ ಅವನ ವ್ಯಕ್ತಿತ್ವ, ದೇಹದ ಶರೀರ ಸೌಷ್ಠವ ಹೇಗಿತ್ತಪ್ಪ ಅಂದರೆ ಅಪರೂಪ. ಆಶ್ರಯ ಕೊಟ್ಟವನ್ನು ಕೊಂಡಾಡ್ತಾರೆ, ಆದರೆ ಅವನ ದೈಹಿಕ ಸೌಷ್ಠವವನ್ನು ವಿವರಿಸೋದು ಅಪರೂಪ. ರನ್ನ ಆ ಕೆಲಸವನ್ನು ಮಾಡಿದ್ದಾನೆ. ಹಾಗೆ ಇಲ್ಲಿ ನೇಮಿಚಂದ್ರ ಕವಿ ತನಗೆ ಆಶ್ರಯ ಕೊಟ್ಟಂತಹ ಪದ್ಮನಾಭ ಕವಿಯ ಮುಖ ಹೇಗಿತ್ತು, ಅವನ ತೋಳುಗಳು ಹೇಗಿದ್ವು, ಅದನ್ನು ಎಲ್ಲ ವರ್ಣಿಸ್ತಾನೆ. ವದನಂ ಚಂದ್ರಪ್ರಭಂ. ಇಲ್ಲಿ ಏನು ಮಾಡಿದ್ದಾನೆ ಚಮತ್ಕಾರ ಈ ಪದ್ಯದಲ್ಲಿ ಅಂದರೆ, ಅವನನ್ನು ವರ್ಣಿಸಿದಾಗೂ ಆಗಬೇಕು, ಜೈನರ ತೀರ್ಥಂಕರನ್ನು ಜ್ಞಾಪಿಸ್ಕೊಂಡಾಗ ಆಗಬೇಕು. ವದನಂ ಚಂದ್ರಪ್ರಭಂ, ಬೆಳದಿಂಗಳ ಚಂದ್ರನ ಕಾಂತಿ ಮುಖದಲ್ಲಿತ್ತು ಅನ್ನೋದು ಆಯಿತು. ಚಂದ್ರಪ್ರಭ ತೀರ್ಥಂಕರರು ಇದ್ದಾರೆ, ಅದನ್ನು ಇದು ಶ್ಲೇಷಾಲ ಅಂದರೆ ಒಂದು ಕಡೆಯಿಂದ ಓದಿದಾಗ ಒಂದರ್ಥ, ಇನ್ನೊಂದು ಕಡೆಯಿಂದ ಅದನ್ನು ಓದಿದಾಗ ಇನ್ನೊಂದರ್ಥ. ವದನಂ ಚಂದ್ರಪ್ರಭಂ ವಿಕ್ರಮಭುಜಂ ಅಜಿತಂ, ಅವನ ಭುಜಗಳು ಅಜಿತಂ, ಯಾರೂ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ, ಅಜಿತ ಅನ್ಕಾನ್ಕರಬಲ್. ಹಾಗೆ ಇನ್ನೊಂದು ಅಜಿತ ತೀರ್ಥಂಕರನ ಹೆಸರು. ಪಾಣಿ ಪದ್ಮಪ್ರಭಂ, ಅವನ ಕೈ ಪದ್ಮಪ್ರಭ ಅಂದರೆ ತಾವರೆಯ ಕಾಂತಿಯಿಂದ ಕೂಡಿರೋದು. ಇನ್ನೊಂದು ಪದ್ಮಪ್ರಭ ತೀರ್ಥಂಕರನು ಇದ್ದಾನೆ. ಪಾಣಿ ಪದ್ಮಪ್ರಭಂ ಸಂಪದಂ ಎಂದು ವರ್ಧಮಾನಂ ಗುಣತತಿ, ಅವನ ಗುಣಗಳು ಬೆಳಗ್ತಾ ಹೆಚ್ಚಾಗ್ತಲೇ ಇದ್ದು, ವರ್ಧಮಾನ ವೃದ್ಧಿಸ್ತಾ ಇತ್ತು. ಇನ್ನೊಂದು ವರ್ಧಮಾನ ಮಹಾವೀರ ತೀರ್ಥಂಕರ. ವಿಮಲಂ ತನ್ನ ಪೆಂಪು, ಅವನ ಹಿರಿಮೆ ಪವಿತ್ರವಾಗಿದ್ದು, ವಿಮಲವಾಗಿತ್ತು, ಅಕಳಂಕವಾಗಿತ್ತು, ನಿರ್ಮಲವಾಗಿತ್ತು. ಇನ್ನೊಂದು ವಿಮಲನಾಥ ತೀರ್ಥಂಕರ. ಅನಂತಂ ಹೃದಯಂ, ಅವನ ಹೃದಯ ಸಂಕುಚಿತವಾದದ್ದಲ್ಲ, ವಿಶಾಲದ ಅನಂತವಾದದ್ದು. ಇನ್ನೊಂದು ಅನಂತನಾಥ ತೀರ್ಥಂಕರರು ಇದ್ದಾರೆ. ಸ್ವಾಧೀನ ಧರ್ಮಂ, ಧರ್ಮನಾಥ ತೀರ್ಥಂಕರ ಮತ್ತು ಧರ್ಮವನ್ನು ಸ್ವಾಧೀನ ಮಾಡಿಕೊಂಡವನು. ಮತಿ ಪುರುಷಂ ಆದಿತೀರ್ಥಂಕರ. ಶೀತಳಂ ಸೂರತಂ ತಾನದರಿಂ ಪ್ರತ್ಯಕ್ಷ ತಿಥೇಶ್ವರನೇನೆ, ಈ ಎಲ್ಲ ಗುಣಗಳು ಇದ್ದುಕೊಂಡು ಇವನೇ ಒಬ್ಬ ತೀರ್ಥಂಕರನವನ್ನು ಹಾಗೆ ನೆಗಳ್ದ ಪದ್ಮನಾಭ ಪ್ರಧಾನಂ. ಆ ಪದ್ಮನಾಭದೇವಂ ಶ್ರೀಪತಿ ಪುಣ್ಯಪ್ರಭಾವದಿಂ ನೇಮಿಯ ವಿದ್ಯಾಪೃಥುಳ ಜಳದಿ ಭವಕೃತಿ ರೂಪದ ಕೌಸ್ತುಭಕ್ಕೆ ಸುಭಗವಲ್ಲಭನಾದಂ. ಅವನು ವಿದ್ಯೆ ಎನ್ನುವ ಕಡಲಿನಲ್ಲಿ ಹುಟ್ಟಿದಂತಹ ಕೌಸ್ತುಭವನ್ನು ಧರಿಸಿದ್ದ. ವಿಷ್ಣುವು ಸಮುದ್ರದಲ್ಲಿ ಹುಟ್ಟಿದಂತಹ ಕೌಸ್ತುಭವನ್ನು ಧರಿಸಿದರೆ, ಇವನು ವಿದ್ಯಾಸಮುದ್ರದಲ್ಲಿ ಹುಟ್ಟಿದಂಥ ಕೌಸ್ತುಭವನ್ನು ಧರಿಸಿದ. ತನ್ನ ಕಾವ್ಯದ ಉತ್ಕೃಷ್ಟತೆಯನ್ನು ನೇಮಿಚಂದ್ರ ಬಿಚ್ಚು ಮನಸ್ಸಿನಿಂದ ಬಿಚ್ಚಿಳಿಸಿದ್ದಾನೆ. ರಸಮೋ ರಸಾಯನಮೋ ಕೃತಿ ವಸಂತಮೋ ಕಿವಿಗಳ ಅಮೃತಮೋ ನೇಮಿಯ ವಾಕ್ಪ್ರಸರಂ, ಅದರ ಎಸಕದೆಂ ನಿಪ್ಪಸತಾದುದು ಜಗಕ್ಕೆ ನೇಮಿನಾಥ ಪುರಾಣಂ. ಈ ನೇಮಿನಾಥ ಪುರಾಣ ಈ ಜಗತ್ತಿಗೆ ಹೊಸದಂತೆ ಆಯಿತು ಅಂತ ಹೇಳಿ ಬರೆದಿದ್ದಾನೆ. ಇದರಲ್ಲಿ ಏನಂತಂದರೆ, ಎಂಟೇ ಆಶ್ವಾಸ ಇದ್ರೂ ಕೂಡ ಈ ಕಾವ್ಯದಲ್ಲಿ ಹರಿವಂಶದ ಪ್ರಧಾನನಾದಂತಹ ಶ್ರೀಕೃಷ್ಣನ ವರ್ಣನೆ ಇದೆಯಲ್ಲ, ಕನ್ನಡದ ಯಾವ ಕವಿಯೂ ಆ ರೀತಿಯ ಅದ್ಭುತ ವರ್ಣನೆಯನ್ನು ಮಾಡಿಲ್ಲ.
ಒಬ್ಬ ಜೈನನ ಕವಿ ಕೃಷ್ಣನಿಗೆ ಸಾಮಾನ್ಯವಾಗಿ ವೈದಿಕ ಕವಿಗಳು ಮಾತ್ರ ಪ್ರಶಂಸಿಸಿ ಬರೆದಿದ್ದಾರೆ ಅಂತ ಆ ಮಾತು ಹಾಗೆಲ್ಲ ಜಾತಿಯನ್ನು ಆರೋಪಿಸಬಾರದು. ದೇವರ ವಿಷಯದಲ್ಲಿ ಬಂದಂತಹ ಸಂದರ್ಭದಲ್ಲಿ ಭಕ್ತನ ದೃಷ್ಟಿಯಿಂದ ನೋಡಬೇಕು. ಹಾಗೆ ಈ ಜೈನ ಕವಿಯಾದಂತಹ ನೇಮಿಚಂದ್ರನು ಕೃಷ್ಣನನ್ನು ಕಣ್ತುಂಬ ಕಂಡ ಹಾಗೆ, ಹೃದಯ ತುಂಬ ತುಂಬಿಕೊಂಡ ಹಾಗೆ, ಭಾವನೆಯಲ್ಲಿ ತೇಲಾಡುವ ಹಾಗೆ ತುಂಬಿಕೊಂಡು ಆತನ್ನು ವರ್ಣಿಸಿದ್ದಾನೆ. ಆ ವರ್ಣನೆಯಲ್ಲಿ ಉತ್ಪ್ರೇಕ್ಷೆಗಿಂತ ಹೆಚ್ಚಾಗಿ ಒಂದು ರೀತಿ ಓದ್ತಾ 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 ನಾವೇ ನಮ್ಮ ಕಣ್ಣು ಮುಂದೆ ಕೃಷ್ಣನ ಬಾಲಕೃಷ್ಣನನ್ನು ನೋಡ್ತಾ ಇದ್ದೇವೆಯೋ, ಅವನ ಸಾಧನೆಗಳನ್ನು ನಾವು ನೋಡ್ತಾ ಇದ್ದೇವೋ, ಅವನ ಔದಾರ್ಯವನ್ನು ನಾವು ನೋಡ್ತಾ ಇದ್ದೀವೋ, ಅವನ ಚೆಲುವನ್ನು ಇವೆಲ್ಲ ಆಗೋ ಹಾಗೆ ಈ ಕವಿ ವರ್ಣಿಸಿದ್ದಾನೆ. ನೇಮಿನಾಥ 22ನೇ ತೀರ್ಥಂಕರನ ಭವಮಾಲೆಯಲ್ಲಿ ಬಹಳ ಮುಖ್ಯವಾದವು ಚಿಂತಾಗತಿಯಾದಂತಹ ಭವದಲ್ಲಿ, ಅಪರಾಜಿತ ಭವದಲ್ಲಿ, ಅಚ್ಯುತೇಂದ್ರ ಭವದಲ್ಲಿ ಮತ್ತು ಸುಪ್ರತಿಷ್ಠ ಭಯದಲ್ಲಿ. ಈ 4 ಭವಾವಳಿ ಕಥೆ ಇದರಲ್ಲಿ ಬಂದಿದೆ. ಆದರೆ ಕಡೆಯ 2 ಆಗಬೇಕಾಗಿದ್ದು ಜಯಂತ ದೇವ ಮತ್ತು ನೇಮಿನಾಥನಾಗುತ್ತೆ. ಅದು ಈ ಕಾವ್ಯದಲ್ಲಿ ಬಂದಿಲ್ಲ, ಅರ್ಧಕ್ಕೆ ನಿಂತು ಹೋಗಿರುವ ಕಾರಣ. ಈ ಜಗತ್ತಿಗೆ ಜಿನೇಂದ್ರ ರುಕ್ತಿಯೇ ಸರಸ್ವತಿ. ಆಕೆಗೆ ರಮ್ಯರು ಉದಾತ್ತ ಚಿತ್ತಗುಣ ವಿಳಾಸಂ ಇಲ್ ಎನಲಬೇಡ. ಉತ್ತಮ ಕಾವ್ಯದೋಳ್ ಮೊಗಂ ನಗೆ ಮೊಗಂ ಇಲ್ಲ ಅಳಂಕೃತಿ ಭಾವಗತಂ ರಸಂ ಬಗೆ ಮಾತು ಸತಿ ಭಾರತಿಗೆ ಕೊಳ್ಗೆ ವಿದೇಶಿಕಾರನೋಳ್. ನಾವು ಸರಸ್ವತಿ ಅಂತ ಒಂದು ಹೆಣ್ಣಿನ ರೂಪವನ್ನು ಕೊಟ್ಟು ಆರಾಧಿಸ್ತೇವೆ. ಏಕೆಂದರೆ ಅಮೂರ್ತವಾದದ್ದನ್ನು ನಾವು ಆರಾಧಿಸೋಕ್ಕೆ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರನೇ ಒಂದು ರೂಪ ಕೊಡೋದು. ದೇವರು ಹೇಗಿದ್ದಾನೋ ನಮಗೆ ಗೊತ್ತಿಲ್ಲ, ಆದರೆ ನಾವು ಪೂಜೆಗೋಸ್ಕರ ಅವನಿಗೊಂದು ರೂಪವನ್ನು ಕೊಟ್ಟು, ಕೆಲವು ಅವನಿಗೆ ಆಯುಧಗಳನ್ನು ಕೊಟ್ಟು, ಕೈಗಳನ್ನು ಜಾಸ್ತಿ ಹೀಗೆಲ್ಲ. ಯಾಕೆಂದರೆ ಒಂದು ಏಕಾಗ್ರತೆಯಿಂದ ನಮ್ಮನ್ನು ಎದುರು ನಿಲ್ಲಿಸ್ಕೊಂಡು ಪೂಜೆ ಮಾಡೋಕ್ಕೆ ಅನುಕೂಲವಾಗ ಹಾಗೆ. ಪಂಪ ಏನು ಹೇಳ್ದ, ಅದಕ್ಕೋಸ್ಕರ ಬರೀ ಹೆಣ್ಣು ಅಂತ ನೀವು ತಿಳ್ಕೊಳ್ಬೇಕಾದಿಲ್ಲ. ಅದು ಸರಸ್ವತಿ ಬೇರದು ಪೆಣ್ಣ ರೂಪಂ ಧರಿಸಿದ ನಿಂದುದಲ್ತು. ಅದುವೇ ಭಾವಿಸಿ ಓದುವ, ಕೇಳುವ, ಆಲಿಪ, ಪೂಜಿಪ ಆ ಜನಗಳಿಗೆ ಬರ್ತಕ್ಕಂತಹ ಶ್ರುತದೇವಿ ಆಕೆ. ಜಿನೇಂದ್ರರ ಅಂದರೆ ಜ್ಞಾನಿಗಳ ಬಾಯಿಂದ ಬರ್ತಕ್ಕಂಥ ವಾಕ್ ಇದೆಯಲ್ಲ, ಅದೇ ಸರಸ್ವತಿ. ಅದು ಮಾತನ್ನು ಪಂಪನ ಪ್ರಭಾವದಿಂದ ನೇಮಿಚಂದ್ರನು ಕೂಡ ಇಲ್ಲಿ ಹೇಳ್ತಾನೆ. ಜಗಕ್ಕೆ ಜಿನೇಂದ್ರ ರುಕ್ತಿಯೇ ಸರಸ್ವತಿ. ಆಕೆಗೆ ರಮ್ಯ ರೂಪು ಉದಾತ್ತ ಚಿತ್ತಗುಣ ವಿಳಾಸಂ ಇಲ್ಲ ಎನಬೇಡ. ಹಂಗಂದಾಕ್ಷಣಕ್ಕೆ ಹೆಣ್ಣಲ್ಲ, ಅಂದಾಕ್ಷಣಕ್ಕೆ ಹೆಣ್ಣಿನ ಗುಣಗಳಿಲ್ಲ ಅಂತ ಹೇಳಬೇಡ ನೀನು. ಉತ್ತಮ ಕಾವ್ಯದಲ್ಲಿ ಅವೆಲ್ಲವೂ ಕೂಡ ಸೇರಿ ಒಂದು ಅಲಂಕೃತಿಯಾಗಿ ಬಂದು ಸೇರಿಕೊಳ್ತವೆ, ಅದರಲ್ಲಿ ಸಮಾವೇಶಗೊಳ್ತವೆ. ಮತ್ತು ಅದರಲ್ಲಿ ನವರಸಗಳು ತುಂಬಿರುತ್ತೆ ಮತ್ತು ಒಳ್ಳೆಯ ಮಾತುಗಳು, ಶಬ್ದಗಳ ಜೋಡಣೆ ಇರುತ್ತೆ. ಅದೇ ಸತಿ ಭಾರತಿ. ಆ ಭಾರತಿ ಅಂದರೆ ಸರಸ್ವತಿಗೆ, ವಾಣಿಗೆ ನಾನಾ ಹೆಸರುಗಳುಂಟು. ಅದರಲ್ಲಿ ಭಾರತಿ ಎನ್ನುವ ಹೆಸರು ಉಂಟು. ಈ 22ನೇ ತೀರ್ಥಂಕರನ ಪುರಾಣದಲ್ಲಿ ನೇಮಿಚಂದ್ರ ಕವಿ ಪೂರ್ವಾರ್ಧದ ಭಾಗವನ್ನೇ ಇಟ್ಟುಕೊಂಡಿದ್ದನ್ನು ಕೂಡ ಅದರಲ್ಲಿ ಕೆಲವು ವಿಶಿಷ್ಟವಾದ ಪ್ರಸಂಗಗಳನ್ನು ವಿಸ್ತಾರವಾಗಿ ವರ್ಣಿಸಿದ್ದಾನೆ. ಈ 8 ಆಶ್ವಾಸದಲ್ಲಿ ಬರುವ ಸಾವಿರಾರು ಪದ್ಯಗಳ ಭಾಗದಲ್ಲಿ ಕೆಲವು ಕಥಾಪ್ರಸಂಗಗಳು ಬಹಳ ಪ್ರಮುಖವಾಗಿವೆ. ಕೆಲವು ಸ್ತ್ರೀ ಪಾತ್ರಗಳು, ಪುರುಷ ಪಾತ್ರಗಳು ಪ್ರಮುಖವಾಗಿವೆ. ಆದರೆ ಅವುಗಳೆಲ್ಲಕ್ಕಿಂತ ಮುಖ್ಯವಾಗಿರತಕ್ಕಂಥದ್ದು ಕೃಷ್ಣನ ಪಾತ್ರ, ಕಂಸನ ಪಾತ್ರ, ಯಶೋದೆಯ ಪಾತ್ರ, ನಂದನ ಗೋಕುಲದ ವರ್ಣನೆ, ಇವೆಲ್ಲವೂ ಕೂಡ ಮುಖ್ಯವಾಗುತ್ತೆ. ಅದರಲ್ಲಿ ಎಷ್ಟು ಸಾಧ್ಯವೋ ಕಾಲದ ಮಿತಿಯಲ್ಲಿ ಅದನ್ನು ನೋಡೋಣ. ಸರಸ್ವತಿ ಮನೋ ಮುದದಿಂ ಜಳಕೇಳಿ ಆಡುವಳ್ ಪ್ರವಿಮಳ ನವ್ಯ ಕಾವ್ಯ ಕಮಲಾಕರದೋಳ್ ಕವಿರಾಜ ಮಲ್ಲನ. ಈಗ ತಾನೇ ಸರಸ್ವತಿಯ ಮಾತನ್ನು ಭಾರತಿ ಪ್ರಸ್ತಾಪ ಬಂತಲ್ಲ, ಆ ಭಾರತಿಯು ಈ ಕವಿರಾಜಮಲ್ಲ ಅಂದರೆ ನೇಮಿಚಂದ್ರನಿಗಿದ್ದ ಕಾವ್ಯ ಪ್ರಶಸ್ತಿಗಳಲ್ಲಿ, ಕವಿ ಪ್ರಶಸ್ತಿಗಳಲ್ಲಿ ಅದು ಕೂಡ ಒಂದು. ಅದರಲ್ಲಿ ಮೊದಲನೇದಾಗಿ ಆಗ್ತಕ್ಕಂಥದ್ದು ಆ ಕುವರಂಗೆ ಬಾಜನ ಲಿಪಿ ವ್ರಜದೋಳ್
ಪದಸಿದ್ಧಿ ಪಾಠವಂ ವ್ಯಾಕರಣಗಳೋಳ್ ಮತಿ ಅಳಂಕೃತಿಯೋಳ್ ಪರಪಕ್ಷ ದೂಷಣ ಲೋಕನದ ಉರ್ಕು ತರ್ಕದೊಳು ಅಭಿಜ್ಞತೆ ಆಗಮದೊಳು ಪ್ರಸನ್ನ ಲೀಲಾ ಕವಿತಾ ಗುಣಂ ಸಕಲ ಭಾಷೆಯೊಳ ಆದುದು ತಜ್ಞರಂಜನಂ. ಇವೆಲ್ಲವೂ ನನ್ನ ಕವಿಯ ಅವನು ಸಾಧಿಸಿದಂತಹ ಬೇರೆ ಬೇರೆ ವಿದ್ಯೆಗಳು, ಅವನಿಗೆ ಪ್ರಾಪ್ತವಾದಂತಹ ಶಕ್ತಿಗಳು, ಸೃಜನ ಸಾಮರ್ಥ್ಯದ ಒಳಹುಗಳು, ಅದನ್ನೆಲ್ಲವನ್ನು ಈ ಪದ್ಯದಲ್ಲಿ ಹೇಳ್ಕೊಂಡಿದ್ದಾನೆ. ಹೀಗಾಗಿ ಇದರಲ್ಲಿ ಪೂರ್ವಭವಗಳಲ್ಲಿ ಚಿಂತಾಗತಿ ಭಾವ ಕೂಡ ಒಂದು. ಆ ಚಿಂತಾಗತಿಯು ಮುಂದೆ ಬೇರೆ ಬೇರೆಯವನಾಗಿ ಆತ ತೀರ್ಥಂಕರನಾಗ್ತಾನೆ. ಚಿಂತಾಗತಿಯಾದಂತಹ ಭವದಲ್ಲಿ ಒಂದು ಸ್ವಾರಸ್ಯ ಅಂತಂದರೆ ಒಂದು ಗತಿಸ್ಪರ್ಧೆಯ ಸಂಗತಿ ಬರುತ್ತೆ. ಅದೇನೆಂದರೆ ಕೇಚರರ ಲೋಕ, ವಿದ್ಯಾಧರ ಕೇಚರರ ಲೋಕದಲ್ಲಿ ದೇವತೆಗಳ ಒಂದು ವರ್ಗ. ಆ ವರ್ಗದಲ್ಲಿ ವಿಲಾಸವತಿ ಎನ್ನತಕ್ಕಂತಹ ಒಬ್ಬ ಕೇಚರಿ ಇದ್ದಾಳೆ. ಆಕೆ ಸೌಂದರ್ಯವತಿಯೂ ಹೌದು. ಅವಳಿಗೊಂದು ಅಸಾಧಾರಣವಾದಂತಹ ಸಾಮರ್ಥ್ಯ ಇತ್ತು. ಅದೇನು ಅಂದರೆ ಲಘಿಮಾ ಕೌಶಲ, ಹಾರಿ ಹೋಗುವ ವೇಗದಿಂದ ಚಲಿಸ್ತಕ್ಕಂತಹ ಸಾಮರ್ಥ್ಯ ಆಕೆಗಿತ್ತು. ಎಷ್ಟರ ಮಟ್ಟಿಗೆ ಆತ ಹಾರಿ ಆಕೆ ಹೋಗೋದಕ್ಕೆ ಇತ್ತು ಅಂತಂದರೆ, ಒಂದು ಬೆಟ್ಟದ ಮೇಲಿಂದ ದೊಡ್ಡ ಹೂವಿನ ಹಾರವನ್ನು ಆ ತುದಿಯಿಂದ ಕೆಳಕ್ಕೆ ಬಿಟ್ಟು ಅದು ಭೂಮಿ ನೆಲ ತಾಕುವ ವೇಳೆಗಾಗಲೇ ಆ ಬೆಟ್ಟಕ್ಕೆ ಅನೇಕ ಪ್ರದಕ್ಷಿಣೆ ಹಾಕಿ ಅದು ನೆಲ ಮುಟ್ಟುವ ಮೊದಲೇ ಅದನ್ನು ಕೆಳಕ್ಕೆ ಬೀಳದ ಹಾಗೆ ನೋಡಿಕೊಂಡು ಎತ್ಕೊಳ್ಳುವಷ್ಟು ಅತಿವೇಗ ಆಕೆಗೆ ಪ್ರಾಪ್ತವಾಗಿತ್ತು. ಅದರಿಂದ ಆಕೆಗೆ ಒಂದು ಅಹಂಕಾರವು, ಸೊಕ್ಕು ಪ್ರಾಪ್ತವಾಗಿತ್ತು. ನನ್ನ ಸಮ ವೇಗದಿಂದ ಓಡಬಲ್ಲವರು, ಹಾರಬಲ್ಲವರು, ಸುತ್ತು ಹಾಕಬಲ್ಲ ಅಂತ ಕೇಚಕರು ಯಾರೂ ಇಲ್ಲ ಅಂತ. ಪ್ರಾಪ್ತ ವಯಸ್ಕಳಾಗಿದ್ಲು. ಆಕೆಗೆ ವಿವಾಹ ಆಗಬೇಕು. ತಂದೆ ಹೇಳಿದರೆ ಆಕೆ ಯಾರು ನನ್ನ ಈ ಗತಿಯುದ್ಧದಲ್ಲಿ, ಅಂದರೆ ನಾನು ಹಾರವನ್ನು ಅಲ್ಲಿಂದ ಬೆಟ್ಟದ ತುದಿಯಿಂದ ಬಿಡ್ತೇನೆ, ಅದು ಭೂಮಿ ಮುಟ್ಟೋದಕ್ಕಿಂತ ಮೊದಲೇ ನನಗಿಂತ ಮೊದಲು ನಾನು ಹಾರ್ತೀನಿ, ಅವರು ಹಾರಲಿ ಒಟ್ಟಿಗೆ, ನನಗಿಂತ ಮೊದಲು ಯಾರು ಅದನ್ನು ತೆಗೆದುಕೊಂಡು ಬರ್ತಾರೋ ಅವರಿಗೆ ನಾನು ಜಯಮಾಲೆಯನ್ನು ಹಾಕ್ತೀನಿ ಅಂತ. ಬೇರೆ ಬೇರೆ ರಾಜ್ಕುಮಾರರೆಲ್ಲ ಬಂದರು, ಯಾರೂ ಗೆಲ್ಲಕ್ಕಾಗಲಿಲ್ಲ, ಎಲ್ಲರೂ ಸೋತರು. ಆಗ ಚಿಂತಾಗತಿಯು ಬಂದು ಆತ ಅದರಲ್ಲಿ ಈಕೆಗಿಂತ ಮೊದಲು ವಿಜಯಿ ಆಗ್ತಾನೆ. ಇವಳು ಜಯಮಾಲೆಯನ್ನು ಹಾಕೋದಕ್ಕೆ ಹೋದರೆ ಅವನು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಏನು ಸ್ವಾರಸ್ಯ ಅಂದರೆ, ಈ ಚಿಂತಾಗತಿಯ ಇಬ್ಬರು ಸೋದರರು ಆಗಲೇ ಬಂದು ಸೋತು ಅಪಮಾನದಿಂದ ಹಿಂತಿರುಗಿದ್ದರು. ತನ್ನ ತಮ್ಮಂದಿರ ಸೋಲನ್ನು ಒಂದು ಸವಾಲು ಅಂತ ಸ್ವೀಕರಿಸಿ ತನ್ನ ತಮ್ಮಂದಿರ ಮರ್ಯಾದೆಯನ್ನು, ವಂಶದ ಮರ್ಯಾದೆಯನ್ನು, ಕುಲಗೌರವವನ್ನು ಕಾಪಾಡೋದಕ್ಕೋಸ್ಕರ ಅವನು ಬಂದು ಚಿಂತಾಗತಿ ಈ ರೀತಿ ಅವಳನ್ನು ಸೋಲಿಸ್ದ. ಅವನು ಹೇಳ್ತಾನೆ, ಅವನು ಆ ಕಾರಣದಿಂದ ನಾನು ಬಂದಿದ್ದು, ನಾನು ವಿವಾಹ ಆಗೋದಿಲ್ಲ, ನನ್ನ ಇಬ್ಬರು ತಮ್ಮಂದಿರಿದ್ದಾರೆ ಮನೋಗತಿ ಚಪಳಗತಿ ಅಂತ, ಅವರಲ್ಲಿ ಯಾರಾದರೂ ನೀನು ಮದುವೆ ಆಗುವಂತ. ಅವಳು ಒಪ್ಪೋದಿಲ್ಲ. ನಾನು ಮದುವೆಯಾದರೆ ನಿನ್ನನ್ನು ಮಾತ್ರ ವಿವಾಹ ಆಗೋದು, ನೀನು ಒಪ್ಪದೇ ಇದ್ಮೇಲೆ ನನಗಿನ್ನು ಈ ಯೌವನವೂ ಬೇಡ, ಈ ಬದುಕು ಬೇಡ ಅಂತ ಹೇಳಿ ವ್ರತವನ್ನು ಸ್ವೀಕರಿಸಿ ದೀಕ್ಷೆಯಿಂದ ಪಡೆದು ಆಕೆ ತಪಸ್ಸಿಗೆ ತೆರತಾಳೆ. ಇದು ಒಂದು ಅಂದರೆ, ಇದರಲ್ಲೆಂದರೆ ಆ ಚಿಂತಾಗತಿಯ ಸಾಧನೆಯ ವ್ಯಾಪ್ತಿ ಏನು, ಸಾಧನೆಯ ಸಾರ ಏನು ಅಂತಂದರೆ, ಅವನು ತನ್ನ ತಮ್ಮಂದಿರು ಸೋತರು ಅಂತ ತಾನು ಸುಮ್ಮನೆ ಇರದೆ ಯಾತಕ್ಕೆ ಬಂದು ಈ ಗತಿವಿದ್ಯೆಯಲ್ಲಿ ಭಾಗವಹಿಸಿ ಇವಳನ್ನು ಸೋಲಿಸಿದ ಅನ್ನೋದಕ್ಕೆ ಅದಕ್ಕೆ ಇದ್ದ ಪ್ರಬಲವಾದ ಕಾರಣ ಅಂದರೆ ಅವಳ ಅಹಂಕಾರವನ್ನು ಮರ್ದ ಮಾಡ್ತಕ್ಕಂಥದ್ದು. ರೂಪಮದ, ಯೌವನ ಮದ, ಐಶ್ವರ್ಯ ಮದ, ಈ ಸೊಕ್ಕು ಮನುಷ್ಯನಿಗೆ ಇರಬಾರ್ದು, ಅವಳಿಗೊಂದು ಪಾಠ ಕಲಿಸ್ಬೇಕು ಇರತಕ್ಕಂಥದ್ದು. ಇದು ಒಂದು ವಂಶದ ಮರ್ಯಾದೆಯನ್ನು, ಸೋತ ತಮ್ಮಂದರ ಘನತೆಯನ್ನು ಎತ್ತಿಡೋದಕ್ಕೆ ಬಂದದ್ದು. ಇದು ಆ ಒಂದು ಭವದಲ್ಲಿ ನಡೆಯುತ್ತೆ, ಅದು ಬರ್ತದೆ. ಈ ಮಧ್ಯೆ ಕತೆ ಇನ್ನೊಂದು ತಿರುವು ಪಡೆಯುತ್ತೆ. ಒಂದು ದಿವ್ಯ ತಿರುವನ್ನು ಪಡೆದು ಒಂದು ಕಾಡಿನ ಪ್ರಸಂಗದಿಂದ ದೊಡ್ಡ ಗೋಂಡಾರಣ್ಯ. ಆ ಗೋಂಡಾರಣ್ಯದಲ್ಲಿ ಬೇಡ ದಂಪತಿಗಳು ಇದ್ದಾರೆ. ವಿಂಧ್ಯಕ ಎನ್ನುವ ಒಬ್ಬ ಬೇಡ ಮತ್ತು ವಾಗುರೆ ಎನ್ನತಕ್ಕಂತಹ ಅವನ ಮಡದಿ. ಅವನು ಅಲ್ಲಿಯ ಮುಖ್ಯ ಅಧಿಪತಿಯ, ಅರಣ್ಯದ ಅಧಿಪತಿಯಾಗಿ ಇದ್ದಂಥವನು. ಆ ದೊಡ್ಡ ಕಾಡಿನಲ್ಲಿ ಬೇಡರ ಪಾಳ್ಯ ಇತ್ತು. ಆ ಪಾಳೆಯ ಅದರಲ್ಲಿ ಆ ಪಳ್ಳಿಗೆ ಅಧಿಪನಾದೋಂ, ಆ ಪಳ್ಳಿಗೆ ಅಧಿಪ ಯಜಮಾನನಾದೋಂ ಕೋಪದೊಳೆ
ಇರದೆ ಅರುಣನಾದಂ. ಅರುಣ ಅಂದ್ರೆ ಕೆಂಪು, ಅಂದರೆ ಕೋಪದಲ್ಲಿ ಅವನು ಕೆಂಗಣ್ಣು ಬಿಡ್ತಾ ಇದ್ದವನು. ಸಂಗರ ವಿಚಳ ಚಾಪದೋಳ್ ಅರ್ಜುನನಾದಂ, ರೂಪದೋಳ್ ಅತಿ ಕೃಷ್ಣನಾದ ವಿಂಧ್ಯಕನೆಂಬೋಂ ಇರ್ದಂ. ನವಯೌವನ ಲಕ್ಷ್ಮಿ ವಾಗುರಿಕೆಯ ಮೊಲೆವೆಟ್ಟದ ಮೇಗಣ ಪರಿಪಕ್ವ ಬಿಂಬ ಫಲ ರಸಮಂ ಪೀರ್ದು ಆಗಳ್ ಎರ್ದೆ ತಣ್ಣನೆ ತಣಿದು ಓಗಡಿಸಿದರಲುಳಿದ ಪಣ್ಣನು ಒಲ್ಲಂ ಭಿಲ್ಲಂ. ಭಿಲ್ಲ ಅಂದರೆ ಆ ಬೇಡನು ಬೇರೆ ಹಣ್ಣನ್ನು ಇಷ್ಟಪಡ್ತಾ ಇರಲಿಲ್ವಂತೆ. ಯಾವ ಹಣ್ಣನ್ನು ಇಷ್ಟಪಡ್ತಾ ಇದ್ದ ಅಂತಂದರೆ, ಅವನ ಮಡದಿಯಾದಂತಹ ವಾಗುರೆ ಇದ್ದಾಳಲ್ಲ, ಆ ವಿಂಧ್ಯಕನ ಹೆಂಡತಿ, ಅವಳ ಮೊಲೆಗಳು ಸ್ತನ ಹೇಗಿದ್ದಂದು ಒಳ್ಳೆ ಬೆಟ್ಟಗಳಿದ್ದ ಹಾಗಿದ್ದು. ಆ ಬೆಟ್ಟದ ಮೇಲೆ ಇನ್ನು ಮೇಲಕ್ಕೆ ಬಂದರೆ ಅವಳ ತುಟಿ, ಆ ತುಟಿಗಳು ತೊಂಡೆ ಬೆಣ್ಣತೆ ಕೆಂಪಿಗಿದ್ದುವಂತೆ. ಯಾವಾಗಲೂ ಅದನ್ನು ಚುಂಬಿಸುತ್ತಾ ಆ ಹಣ್ಣನ್ನು ಮಾತ್ರ ತಿಂತಾ ಇದ್ದನೇ ಹೊರತು ಬೇರೆ ಹಣ್ಣನ್ನು ಅವನು ಮುಟ್ತಾ ಇರಲಿಲ್ಲವಂತೆ. ಕಲ್ಲಲ್ಲಿ ಹೀಗಿರಬೇಕಾದ್ರೆ ಅವನು ಎಷ್ಟು ದೂರದಲ್ಲಿದ್ದರೂ ಪ್ರಾಣಿಯನ್ನು ಅವನ ಗುರಿ ಹೇಗಿತ್ತು ಮತ್ತು ಅವನ ಬಾಣದ ವೇಗ ಹೇಗಿತ್ತು ಅಂದರೆ ಒಂದೇ ಬಾಣದಲ್ಲಿ ಅದನ್ನು ಸಂಹರಿಸ್ತಾ ಇದ್ದಂಥವನು. ಒಂದು ದಿವಸ ಇವರಿಬ್ಬರು ಕಾಡಿನಲ್ಲಿ ಹೋಗ್ತಾರೆ. ದೂರದಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತಿದ್ದ ಹಾಗೆ ಕಾಣುತ್ತೆ. ಇವನು ಹೇಳ್ತಾನೆ ತನ್ನ ಹೆಂಡತಿ ಪಕ್ಕದಲ್ಲಿದ್ದವಳಿಗೆ, ವಾಗುರೆಗೆ, ನೋಡು ಅಲ್ಲಿ ಕಾಣ್ತಾ ಇದ್ದಾರಲ್ಲ ಮನುಷ್ಯರಂತೆ ಇವರು, ನಾನು ಬಾಣ ಬಿಟ್ಟು ಚಕ್ಕನೆ ಅವರ ರುಣ್ಣ ಮುಂಡದಿಂದ ಚೆಂಡಾಡಿಬಿಡ್ತೀನಿ ಅಂತ ಹೇಳಿದಾಗ ತಕ್ಷಣ ಹೇಳ್ತಾ, ಅಯ್ಯೋ ಹಾಗೆ ಮಾಡಬೇಡ, ನನಗೆ ವೈದ್ಯ ಪ್ರಾಪ್ತ, ನನ್ನನ್ನು ಮುಂಡೆ ಮಾಡಬೇಕು ಅಂತಿದ್ದೀಯ ನೀನು. ಅದು ಬರೀ ಮನುಷ್ಯರಲ್ಲ, ತಪಸ್ವಿಗಳು, ಯೋಗಿಗಳು, ಜಿನಮುನಿಗಳು, ಅವರು ಸ್ವಲ್ಪ ನಿನ್ನ ನೋಡಿದರೆ ಭಸ್ಮ ಆಗ್ಬೋದು, ಅಂತಹ ತಪ್ಪಾಗೋದನ್ನ ಮಾಡಿದಾಗುತ್ತೆ ನೀನು, ಅವರನ್ನು ಕೊಲ್ಲುವುದು ಸರಿಯಲ್ಲ ಅಂಥೇಳಿ ಕರೆದುಕೊಂಡು ಹೋಗಿ ಆ ಮುನಿಗಳ ಹತ್ರ ಅವನು ಇಬ್ಬರು ದಂಪತಿಗಳು ನಮಸ್ಕಾರ ಮಾಡಿದ ಮೇಲೆ ಆ ಮುನಿಗಳು, ಇದು ಭವ್ಯ ಜೀವ, ಇವನು ನಾಳೆ ದೊಡ್ಡ ಸ್ಥಾನಕ್ಕೆ ಹೋಗತಕ್ಕಂಥವನು, ಅದನ್ನು ಅರಿತುಕೊಂಡ್ರು ತಮ್ಮ ದಿವ್ಯ ದೃಷ್ಟಿಯಿಂದ. ಅದನ್ನು ಅರಿತುಕೊಂಡ ಮೇಲೆ ಅವರಿಗೆ ಆಶೀರ್ವಾದವನ್ನು ಮಾಡಿ ದೀಕ್ಷೆಯನ್ನು, ಅಂದರೆ ವ್ರತಗಳನ್ನು ದೀಕ್ಷೆ ಕೊಡೋದಲ್ಲ, ಅವರು ನಮಗೇನಾದರೂ ವ್ರತ ಕೊಡಿ ಅಂತ ಇವರಿಬ್ಬರು ದಂಪತಿಗಳು ಕೇಳಿದ್ದರಿಂದ ಅವರು ವ್ರತ ಕೊಟ್ಟರು. ಕೊಲ್ಲಲಾಗದು, ಕಳಲಾಗದು, ಕೊಲ್ಲಲಾಗದು, ಕಳಲಾಗದು, ಕುಲಟೆಯರೋಳ್ ನೆರೆಯಲಾಗದು, ಆರ್ತದಿನ್ ಅರ್ಥಕ್ಕೆ ಅಲವರಲ್ ಅಣಂ ಆಗದು, ಪುಸಿಯಲಾಗದು, ಈ ವ್ರತಮಂ ಐದಂ ಪಿಡಿಮಗನೇ. 5 ಅಣುವ್ರತಗಳನ್ನು, ಚಿಕ್ಕ ವ್ರತಗಳನ್ನು ಕೊಡ್ತಾರೆ. ಮಹಾವ್ರತಿಗಳು ಯತಿಗಳಿಗೆ, ಮಹಾವ್ರತಿಗಳನ್ನು ನಾವು ಸಂಸಾರದಲ್ಲಿರೋರು ನಾವು ಅದನ್ನು ಪಾಲಿಸೋಕ್ಕಾಗಲ್ಲ ಕಟ್ಟುನಿಟ್ಟಾಗಿ. ಆದ್ದರಿಂದ ನಮಗೆ ಪುಟ್ಟ ಪುಟ್ಟ ಸಣ್ಣ ಸಣ್ಣ ಅಣುವ್ರತಗಳನ್ನು ಕೊಡ್ತಾರೆ. ಹಾಗೆ ಇವರು ಕೊಟ್ಟರು. ನೋಡಪ್ಪ, ಕೊಲ್ಲಬೇಡ ನೀನು, ಪ್ರಾಣಹಿಂಸೆ ಮಾಡಬೇಡ, ಅಹಿಂಸೆಯನ್ನು ಪಾಲಿಸು. ಆಮೇಲೆ ಕಳಲಾಗದು, ಕಳ್ತನ ಮಾಡಬೇಡ, ಕುಲಟೆಯರೋಳು ಕೂಡಬೇಡ, ನೀನು ನೀಚರ ಜೊತೆಯಲ್ಲಿ ಸೇರಬೇಡ, ಮತ್ತು ಹೀಗೆ ಪುಸಿಬೇಡ, ಸುಳ್ಳು ಹೇಳಬೇಡ ಅಂತ 5 ವ್ರತಗಳನ್ನು ಕೊಟ್ಟರು. ಅದಕ್ಕೆ ಬಂದು ಅವತ್ತಿನಿಂದ ಅವನು ಬೇಟೆಯಾಡೋದನ್ನು ನಿಲ್ಲಿಸ್ತಾನೆ. ಪ್ರಾಣಿಗಳನ್ನು ತಿಂದು ಬದುಕ್ತಾ ಇದ್ದಿದ್ದು, ಅವರಿಗೆ ಸರಿಯಾದ ಆಹಾರ ಇಲ್ಲದೆ ಅವರು ಬಡವರಾಗ್ತಾರೆ. ಸುತ್ತಮುತ್ತ ಪಾಳೆಯದಿರೆಲ್ಲ ಆಡ್ಕೊಳ್ತಾರೆ, ಏನ್ರಿ ನೀವು ಆಹಾರ ಬಿಟ್ಟು ಅದ್ಯಾವುದೋ ಹಣ್ಣು ಹಂಪಲು ಸೊಪ್ಪು ಸದೆ ಎಮ್ಮೆಗಳು ತಿಂದ್ಕೊಂಡು ನೀನು ಇರೋಂಗೆ ಜಿಂಕೆ ತಿರೋನೋ ಥರ ಆಗಿಬಿಟ್ರಲ್ಲ ನೀವು ಅಂತ. ವ್ರತ ತೆಗೆದುಕೊಂಡಿದ್ದೀವಿ, ವ್ರತಭ್ರಷ್ಟರಾಗಲ್ಲ ನಾವು, ಅದಕ್ಕೆ ಕಷ್ಟವೋ ನಷ್ಟವೋ ನಾವು ಅದನ್ನು ಪಾಲಿಸ್ತೀವಿ ಅಂತೇಳಿ ಅವರು ಇದ್ದು. ಒಂದು ದಿವಸ ಹಣ್ಣು ತಿನ್ನೋದು ಅಂತ ಮರದ ಹತ್ರ ಹೋದರೆ ಆ ಹಣ್ಣು ಜಾರಿ ಬಿದ್ದುಬಿಟ್ಟು ಒಂದು ಹುತ್ತದೊಳಗೆ ಬಿದ್ದುಬಿಡುತ್ತೆ. ಒಳ್ಳೆ ಪಕ್ವ ಫಲ, ಚೆನ್ನಾಗಿದ್ದ ಹಣ್ಣು. ಆದ್ದರಿಂದ ಹುತ್ತೋದಕ್ಕೆ ಕೈ ಹಾಕಿ ಅದನ್ನು ತೆಗೆದುಕೊಂಡು ಹೋದರೆ ಅಲ್ಲಿದ್ದಂತಹ ಸರ್ಪ, ಹಾವು ಕಚ್ಚಿ ಅವನು ನಿಧನನಾಗ್ತಾನೆ. ನನ್ನ ಪತಿ ಆದದ್ದೇ ನಾನು ಆಗ್ತೇನೆ, ಅವನ ಗತಿಯೇ ಸತಿಗೂ ಅಂತ ಹೇಳಿ ಆ ವಿಂಧ್ಯಕನಾದದ್ದನ್ನೇ ಅವನ ಮಡದಿಯಾದಂಥ ವಾಗುರಿಯು ತಾನೂ ಕೈಯಿಟ್ಟು ಅವರಿಬ್ಬರು ಸತ್ತು ದೇವತೆಗಳಲ್ಲಾಗಿ ಅವರು ಪಾಲಿಸಿದಂತಹ ವ್ರತೋಪದೇಶದಿಂದ ಆಗ್ತಾರೆ. ಅಲ್ಲಿ ಅವರು ದೊಡ್ಡ ದೇವತೆಗಳಾಗಿ ಹುಟ್ಟಿದ್ದನ್ನು ಕಥೆಯನ್ನು ಮುಂದುವರಿಯುತ್ತೆ. ಈ ಮಧ್ಯೆ ಆ ವಾಗುರೆ ಅವಳು ಒಬ್ಬ ಬೆಸ್ತನಾಗಿ ಹುಟ್ಟುತ್ತಾಳೆ ಮತ್ತು ಈ ವಿಂಧ್ಯಕನು ಒಬ್ಬ ಇಭ್ಯಕೇತು ಎನ್ನುವ ರಾಜನಾಗಿ ಹುಟ್ಟುತ್ತಾನೆ. ಅವನ ಮಗ ಸುಪ್ರತಿಷ್ಠನಾಗಿ ಬಂದಿರಬೇಕಾದ್ರೆ ಈ ಮಧ್ಯೆ
ಹರಿವಂಶದ ಕಥೆಯನ್ನು 6-7ನೇ ಆಶ್ವಾಸದಿಂದ ಮುಂದುವರಿಸ್ತಾನೆ ಕವಿ. ಆ ಹರಿವಂಶದ ಬಳ್ಳಿಯಲ್ಲಿ ಇದ್ದಂತಹ ರಾಜನಿಗೆ 10 ಜನ ಮಕ್ಕಳು. ಆ 10 ಜನ ಮಕ್ಕಳಲ್ಲಿ ಹಿರಿಯನು ಸಮುದ್ರ ವಿಜಯ ಎನ್ನತಕ್ಕಂಥವನು, ಕಟ್ಟಕಡೆ 10ನೇವನು ಅವನೇ ವಸುದೇವ. ಮತ್ತು ಅವರಿಗೆ ಹೆಣ್ಣು ಮಕ್ಕಳು ಕುಂತಿ, ಮಾದ್ರಿ ಎನ್ನುವ ಇಬ್ಬರು. ಅವರು ಆ ಕುಂತಿ ಪಾಂಡುವಿನ ಹೆಂಡತಿ ಆಗ್ತಾಳೆ. ಮತ್ತು ಕುರುವಂಶದ ಹಸ್ತಿನಾಪುರದ ಕಥೆಯು ಕೂಡ ಇಲ್ಲೇ ಪ್ರಾರಂಭ ಆಗುತ್ತೆ. ಕುಂತಿ ಮತ್ತು ಪಾಂಡುವಿಗೆ ಹುಟ್ಟಿದಂತಹ ಒಂದು ಕರ್ಣನನ್ನು ಇಲ್ಲಿ ಕಥೆಯನ್ನು ಜೈನ ಕಥೆಯಾಗಿ ಮಾರ್ಪಡಿಸ್ತಾರೆ. ವ್ಯಾಸರ ಭಾರತದಲ್ಲಿ ನಾವು ಕಾಣುವ ಕಥೆಯ ಪ್ರಕಾರ ಶಾಪಗ್ರಸ್ತರಾಗತಕ್ಕಂಥ ಒಂದು ಕಥೆಯನ್ನು ಕಾಣ್ತೇವೆ. ಧೃತರಾಷ್ಟ್ರನ ಕುರುಡನಾಗ್ತಾನೆ. ಪಾಂಡು ಅವನಿಗೆ ಶಾಪ ಉಂಟಾಗಿ ಮಾದ್ರಿಯನ್ನು ಹಪ್ಪಿ ಅವನು ಮಾದ್ರಿ ಮತ್ತು ಪಾಂಡು ಮರಣ ಹೊಂದಿದಾಗ ಕುಂತಿ ಇದ್ದು ಆಕೆ ತನಗಿದ್ದಂತಹ ತಪಸ್ಸಿನ ಮಂತ್ರಗಳ ಮಹಿಮೆಯಿಂದಾಗಿ ಪಾಂಡವರ ಮಕ್ಕಳನ್ನು ಪಡೆಯೋದು, ಮಾದ್ರಿ ಇಬ್ಬರು ಮಕ್ಕಳನ್ನು ಪಡೆಯತಕ್ಕಂಥದ್ದು. ಈ ಕಥೆಯನ್ನು ನಾವು ಓದಿದ್ದೇವೆ. ಆದರೆ ಇಲ್ಲಿ ಜೈನ ಪುರಾಣದಲ್ಲಿ, ನೇಮಿಚಂದ್ರನ ಪುರಾಣದಲ್ಲಿ ಬರುತ್ತುವ ಪ್ರಕಾರ, ಪಾಂಡುರಾಜ ಒಂದು ದಿವಸ ತೋಟದಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಒಂದು ಉಂಗುರ ಬಿದ್ದಿದ್ದು ಕಂಡು ಆ ಉಂಗುರವನ್ನು ಎತ್ಕೊಳ್ತಾನೆ. ಅದು ಆ ಉಂಗುರ ಮಹಾಶಕ್ತಿಯನ್ನು ಹೊಂದಿದ್ದು ಒಬ್ಬ ಕೇಚರನಿಗೆ, ವಿದ್ಯಾಧರನಿಗೆ ಸಂಬಂಧಪಟ್ಟಿದ್ದು. ಅವನಲ್ಲಿ ಮರೆತು ಹೋಗಿದ್ದ. ಅವನು ಹುಡುಕೊಂಡು ಬಂದಾಗ ಈ ಉಂಗುರವನ್ನು ಪ್ರಾಮಾಣಿಕತೆಯಿಂದ ಪಾಂಡು ಆತನಿಗೆ ಕೊಟ್ಟಾಗ ಅವನು ಹೇಳ್ತಾನೆ, ನಿನ್ನ ಪ್ರಾಮಾಣಿಕತೆಯನ್ನು ಮೆಚ್ಚಿದ್ದೇನೆ, ನಿನ್ನೆ ಏನೋ ಕಷ್ಟದಲ್ಲಿದ್ದೀಯಾ ಅಂತ ಕಾಣುತ್ತೆ. ಈ ಉಂಗುರದ ಮಹಿಮೆ ಏನೆಂದರೆ, ಇದನ್ನು ಹಾಕಿಕೊಂಡು ಬೆರಳಿಗೆ ತೊಡಿಸಿಕೊಂಡು ಯಾವ ಜಾಗಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಪಟ್ಟರೆ ಅವನು ಯಾರಿಗೂ ಕಾಣದಂತೆ ಆ ಜಾಗಕ್ಕೆ ಹೋಗೋಕ್ಕೆ ಸಾಧ್ಯ ಇದೆ ಅಂತ ಹೇಳಿ, ನೀನು ಸ್ವಲ್ಪ ಕಾಲ ಬಳಸಿಕೊ ಅಂತ ಅವನಿಗೆ ಕೊಡ್ತಾನೆ. ತಕ್ಷಣ ಅವನು ಕುಂತಿ ಇದ್ದ ಆ ರಾಜನ ಜಾಗಕ್ಕೆ, ಅರಮನೆಗೆ, ಕುಂತಿ ಇರುವ ಕೋಣೆಗೆ ಇವನು ಹೋಗಿ ಅವಳು ಮೋಹಿತಳಾಗಿ ಈತನು ಮೋಹಿತನಾಗಿ ಅವರ ದೈಹಿಕ ಕಾಮನೆಯನ್ನು ಅವರು ತೀರಿಸ್ಕೊಳ್ತಾರೆ. ಆಕೆ ಗರ್ಭವತಿಯಾಗಿ ಆದಂತಹ ಲಕ್ಷಣಗಳನ್ನು ಕಂಡು, ಗರ್ಭವತಿ ಲಕ್ಷಣಗಳಿದೆಯಲ್ಲ, ಅದನ್ನು ವಾಂತಿ ಆಗೋದು, ಮಣ್ತಿನ್ನು ಇದೆಲ್ಲ ಕಂಡು ಸಖಿಯರು ಅರಮನೆಯ ಮರ್ಯಾದೆಯನ್ನು ಕಾಪಾಡೋದಕ್ಕೋಸ್ಕರ ಗೌಪ್ಯವಾಗಿ ಹೊರಗಡೆ ಬಹಿರಂಗ ಆಗದ ಹಾಗೆ ಆ ಮಗುವನ್ನು ಇದನ್ನು ಒಂದು ಚಿನ್ನದ ಪೆಟ್ಟಿಗೆಯಲ್ಲಿ ಇಟ್ಟು ಯಮುನಾ ನದಿಯಲ್ಲಿ ತೇಲಿಬಿಡ್ತಾರೆ. ಅದು ಒಬ್ಬನಿಗೆ ಆದಿತ್ಯ ಅನ್ನೋನಿಗೆ ಸಿಗುತ್ತೆ. ಮತ್ತು ಅವನು ತೆಗೆದುಕೊಂಡು ತನ್ನ ಮಡದಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಬೆಳೆಸ್ತಾರೆ. ಅವನೇ ಕರ್ಣ ಆಗ್ತಾನೆ ಅಂತ. ಅಷ್ಟು ಮಾತ್ರ ಕತೆ ಇದರಲ್ಲಿದೆ. ಉಳಿದ ಭಾಗದ 8 ಆಶ್ವಾಸ ಮಾತ್ರ ಇದರಿಂದ ಗೊತ್ತಿಲ್ಲ. ಇನ್ನು 10 ಜನ ಹರಿವಂಶದವರ ಕಥೆಯಲ್ಲಿ ಹೇಳಿದ್ದಲ್ಲ, ಅದರಲ್ಲಿ ಸಮುದ್ರ ವಿಜಯನ ತಮ್ಮನಾದಂತಹ ವಸುದೇವ ಅವನ ವರ್ಣನೆಗೋಸ್ಕರ ಇದರಲ್ಲಿ ಸುಮಾರು 100 ಪದ್ಯಗಳನ್ನು ವಸುದೇವನ ಪರ್ಯಟನ, ಅವನು ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲಲ್ಲಿ ವಿವಾಹ ಆಗುವ ರೀತಿ ಅದನ್ನು ವಿಸ್ತರಿಸಿ ವರ್ಣಿಸ್ತಾರೆ. ಮತ್ತು ವಸುದೇವ ಅವನ ಚೆಲುವನ್ನು ಊರಿನಲ್ಲಿ ಅವನು ಹೋಗ್ತಾ ಇದ್ದರೆ ಎಲ್ಲ ಸ್ತ್ರೀಯರು ಕಾಮ ಪರವಶರಾಗ್ತಾರೆ, ವಿವಾಹಿತರು ಅವಿವಾಹಿತರು ಪ್ರತಿಯೊಬ್ಬರು ಕೂಡ. ಹೀಗಾಗಿ ಅದನ್ನು ಆ ಶೃಂಗಾರ ವರ್ಣನೆ ಬಂತು ಅಂದಮೇಲೆ ಅವನ ಲೇಖಣಿಗೆ ಅದಕ್ಕೆ ಎಲ್ಲೇ ಅನ್ನುವುದಿಲ್ಲ. ಅನೇಕ ಪದ್ಯಗಳಲ್ಲಿ ಆ ಭಾಗವನ್ನು ಓದುಗರ ಅಂತಹ ಭಾವನೆಗಳು ತುಂಬಿ ತುಳುಕುವ ಹಾಗೆ ಸೊಗಸಾದ ಪದ್ಯಗಳಲ್ಲಿ ಮರೆಯೋದಕ್ಕೆ ಆಗದೇ ಇದ್ದಂತಹ, ಇನ್ನೊಂದು ಸರ್ತಿ ಓದಬೇಕು ಅಂತ ಅನ್ನಿಸುವಂತಹ ಸುಂದರವಾದ ಪದ್ಯಗಳನ್ನು ಅವನು ರಚಿಸಿದ್ದಾನೆ. ಆಮೇಲೆ ಹೀಗೆ ಹೆಂಗಸರು ಮನೆಯ ಕೆಲಸವನ್ನು ಮರೆತು ಅವನು ಓಡಾಡೋದನ್ನು ನೋಡೋರು, ಆ ಗಂಡಂದಿರು ಯಾರಿದ್ದರೋ ಅವರಿಗೆ ತುಂಬ ವೇದನೆ ಆಗುತ್ತಿದೆ, ನಮ್ಮ ಸಂಸಾರ ಹೀಗಾಗೋ ಸ್ಥಿತಿಗೆ ಬಂತಾ ಇಲ್ಲ ಅಂತ. ಮತ್ತು ಹುಟ್ಟಿದ ಮಕ್ಕಳೆಲ್ಲರೂ ಕೂಡ ಈ ವಸುದೇವನ ರೂಪವನ್ನೇ ಹೊಂದಿಕೊಂಡು ಹುಟ್ಟಿದ್ದು. ಆದ್ದರಿಂದ ಆ ಊರಿನವರೆಲ್ಲ ನಾಗರಿಕರು ಸೇರಿ ಸಮುದ್ರ ವಿಜಯನ ಹತ್ರ, ಅಂದರೆ ವಸುದೇವನ ಅಣ್ಣನ ಹತ್ರ ಹೋಗಿ ದೂರು ಹೇಳ್ತಾರೆ, ಹೀಗಾಗಿಬಿಟ್ಟಿದೆ, ನೀವು ಕಾಪಾಡಬೇಕು ರಾಜರು ಅಂತ. ರಾಜ ಅರ್ಥ ಮಾಡ್ಕೊಳ್ತಾನೆ. ಆಮೇಲೆ ಆ ಕುಮಾರಗಳನ್ನ ಮಕ್ಕಳನ್ನೆಲ್ಲ ಕರ್ಕೊಂಬಂತವ್ರು ನೋಡಿ ಎಲ್ಲರೂ ವಸುದೇವನ ಥರನೇ ಇದ್ದಾರೆ,
ನಮ್ಮ ಸಂಸಾರದ ಸ್ಥಿತಿ ಹೀಗಾಗಿದ್ದಂದಾಗ ನೀವು ಚಿಂತೆ ಮಾಡಬೇಡಿ, ಇದಕ್ಕೆ ನಾನು ಕ್ರಮ ಕೈಗೊಳ್ತೀನಿ ಅಂತ ಹೇಳಿ ಕಳಿಸಿ ತಮ್ಮನನ್ನು ಕರೀತಾರೆ. ತಮ್ಮನನ್ನು ಕರೆದು ಅವನ ರೂಪಿಗೆ ಅಣ್ಣನಾದಂತೆ ಇವನು ಕೂಡ ನಿಜ ಅವರು ಹೇಳಿದ್ದು ಜನರು ಎಂಥ ಚೆಲುವ ನನ್ನ ತಮ್ಮ ಅಂತಂದ್ಬಿಟ್ಟು ತಮ್ಮನನ್ನು ಇನ್ಮೇಲೆ ನೀನು ಹೊರಗಡೆ ಹೋಗಬೇಡ ಅಂತ ಹೇಳೋದು ಹೇಗೆ? ಅದಕ್ಕೋಸ್ಕರ ಬಹಳ ಜಾಣತನದಿಂದ ಪರ್ಯಾಯ ರೂಪದಲ್ಲಿ ಒಂದು ವ್ಯವಸ್ಥೆ ಮಾಡ್ತಾನವನು. ಅಪ್ಪ ವಸುದೇವ, ಏನೋ ನಿನ್ನ ಮುಖ ಯಾಕೋ ಸ್ವಲ್ಪ ಬಾಡಿದೆಯಲ್ಲಪ್ಪ, ಹಗಲಿನಲ್ಲಿ ಕಾಣೋ ಚಂದ್ರನಂತೆ ಸ್ವಲ್ಪ ಮಂಕಾಗಿದೆ. ಇದೇಕೆ ಮುಖಚಂದ್ರನ್ ಈ ಪಗಲ ಚಂದ್ರನೊಂದಂದಮಾಯಿತು, ಇದೇಕೆ ಅದರ ಪಲ್ಲವ ವಿಧುರ ಪಲ್ಲವ ಛಾಯೆಯ ಆಯಿತು, ಇದೇಕೆ ಅನುಜ ನಿನ್ನ ಮೈ ಪೊಸದ ಪೂವಿನಂತಾದುದು, ಆನಿದಂ ಬಗದೆನ್ ಆಡುವೋ ಬಿಸಿಲೋಳ್ ಈಗಳ್ ಅಬ್ಜೆಕ್ಷಣ, ತಾವರೆಯಂತಹ ಮುಖದ ನನ್ನ ತಮ್ಮನೇ, ಯಾಕಪ್ಪ ನಿನ್ನ ಮುಖ ಹೀಗೆ ಬಾಡಿ ಹೋಗಿದೆ, ಹೊಸ ಹಾಕಿದ ಹೂವಿನಂತಾಗೋಗ್ಬಿಟ್ಟಿದೆ, ತುಟಿಯೆಲ್ಲ ಒಣಗಿದಕೊಂಡಿದೆ, ಅರಿತುಕೊಂಡೆ. ಈ ಬಹುಶಃ ಗೊತ್ತಾಯ್ತು ಈಗ ನನಗೆ, ನೀನು ಹಗಲೊತ್ತೆಲ್ಲ ಬಿಸಿಲಿನಲ್ಲಿ ಓಡಾಡ್ತಾ ಇದ್ದೀಯ. ಬೇಡಪ್ಪ, ನೀನು ಇನ್ಮೇಲೆ ಹೊರಗಡೆ ಹೋಗಬಾರ್ದು. ದೇವತೆಗಳು ಮತ್ತು ರಾಜರು ಹೇಗಿರ್ಬೇಕಂದ್ರೆ ಅವ್ರು ನಾವು ನೋಡೇ ಇಲ್ವಲ್ಲ ಹೆಚ್ಚು, ಅವ್ರು ಹೇಗಿರ್ತಾರೆ ಅಂತ ಜನ ಅಂದ್ಕೋಬೇಕು. ಅಷ್ಟರ ಮಟ್ಟಿಗೆ ನಾವು ಗೌಪ್ಯವಾಗಿ ಬಾಳಬೇಕು ಅಂತ ಹೇಳಿ ಅವನು ಒಪ್ಪಿಸಿ ಆಯ್ತಣ್ಣ ಅಂದ್ಕೊಳ್ತಾನೆ. ಅವನ್ನ ಒಂದು ಭಾಗದಲ್ಲಿ ಬಿಟ್ಟು ಅಲ್ಲಿ ಸುತ್ತ ಉದ್ಯಾನವನ ಅವೆಲ್ಲ ಅಲ್ಲಿರಬೇಕು. ಅದರ ಹೊರಗಡೆ ಹೋಗ್ದಂಗೆ ಕಾವಲಿಡ್ತಾನೆ. ಕಾವಲುಗಾರರು ಇವನು ಹೊರಗಡೆ ಹೋಗಿದಾಗ ನೋಡ್ಕೊಳ್ಳಿ ಅಂತ. ಆದರೆ ತಮ್ಮನಿಗೆ ಗೊತ್ತಿಲ್ಲ ಅಂತ ನನ್ನನ್ನು ಈ ಥರ ಬಂಧಿಸಿದ್ದಾರೆ ಅಂತ ಒಂದು ದಿವಸ ಸಖಿಯ ಮೂಲಕ ಆ ವಿಚಾರ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ನನ್ನ ಮೇಲೆ ಇಂಥ ಬಂಧನ ವಿಧಿಸಿದ್ದಾರೆ, ನಾನು ಇಂತಹ ಅಪರಾಧಕ್ಕೆ ನಾನು ಗುರಿಯಾಗಿಬಿಟ್ನಲ್ಲ ಅಂತ ತುಂಬ ನೊಂದ್ಕೊಂಡು, ಅವನಿಗೆ ಅನೇಕ ವಿದ್ಯೆಗಳು ಪ್ರಾಪ್ತವಾಗಿದ್ದು ಗೋಡೆಯನ್ನು ಹಾರಿ ಒಂದು ದಿವಸ ಇದ್ದಕ್ಕಿದ್ದಾಗೆ ಯಾರೂ ಕಾಣದ ಹಾಗೆ ಊರಿಂದ ಹೊರಗಡೆ ಹೋಗಿ ಸ್ಮಶಾನದಲ್ಲಿ ಆಗ ತಾನೇ ಮರಣೋನ್ಮುಖವಾಗಿದ್ದಂತಹ ಬೆಂದ ಹೆಣದ ವಸ್ತ್ರವನ್ನು, ಬಿಳಿ ವಸ್ತ್ರವನ್ನು ತೆಗೆದುಕೊಂಡು ಅದರ ಮೇಲೆ ಬರೀತಾನೆ, ನಾನು ಈ ರೀತಿ ಹೊರಟಿದ್ದೇನೆ ನಾನು ಅಂತೇಳಿ ತನ್ನ ಆಭರಣಗಳನ್ನು, ವಸ್ತ್ರಗಳನ್ನೆಲ್ಲ ಅಲ್ಲಿಟ್ಟು ಆತ ಪರದೇಶಕ್ಕೆ ಹೋಗ್ತಾನೆ. ಆದರೆ ಆ ಸ್ಮಶಾನ ಕಾವಲುಗಾರನು ಅದನ್ನು ತೆಗೆದುಕೊಂಡು ಹೋಗಿ ಆ ಬಟ್ಟೆ ಚೂರನ್ನು ಅಣ್ಣನಾದಂತಹ ಸಮುದ್ರ ವಿಜಯನಿಗೆ ಕೊಟ್ಟಾಗ ಅದನ್ನು ಓದ್ಬೋ, ನನ್ನ ತಮ್ಮ ಸತ್ತ ಹೇಳಿ ಅವನನ್ನು ಪ್ರಲಾಪದಿಂದ ಮಾಡಿದಾಗ ಎಲ್ಲ ಅಂತಃಪುರದವರು ಎಲ್ಲನೂ ಅಳುತ್ತಾ ಇರ್ತಾರೆ. ಅಷ್ಟೊತ್ತಿಗೆ ಒಬ್ಬ ಮುನಿ ಬಂದು, ಇಲ್ಲ ಅವನು ಸತ್ತಿಲ್ಲ, ಹಿಂತಿರುಗಿ ಬರ್ತಾನೆ, ನೀವು ಧೈರ್ಯವಾಗಿರಿ ಅಂತ ಹೇಳ್ತಾನೆ. ಅಲ್ಲಿಂದ ಹೊರಟಂತಹ ವಸುದೇವನ ಪ್ರಯಾಣ ಇನ್ನು ಪ್ರಾರಂಭ ಆಗುತ್ತೆ. ಇಡೀ ಕಾವ್ಯದ ರಸವತ್ತಾದ ಭಾಗದ ಮತ್ತೊಂದು ಸುಂದರವಾದ ಕಾವ್ಯ ಪ್ರತಿಪದ್ಯ ರಸೋದಯ, ಪ್ರತಿಪದ್ಯ ಕಾವ್ಯದ ಕಾಂತಿಯಿಂದ ಮಿನುಗತಕ್ಕಂತಹ, ಅರ್ಥದ ವ್ಯಾಪ್ತಿಯಿಂದ ಬೆಳಗತಕ್ಕಂತಹ ಪದ್ಯಗಳಿಂದ ಆ ಭಾಗ, ಆ ಕತೆ ಅದು ಮುಂದುವರಿಯುತ್ತೆ. ಅದನ್ನು ವಿಸ್ತಾರವಾಗಿ ವರ್ಣಿಸಿದ್ದಾನೆ. ಆಮೇಲೆ ಹೀಗೆ ಹೋದಾಗ ಒಬ್ಬಳು ಶೃಂಗಾರ ರಸವೇ ಮೈವೆತ್ತಂತಹ ಒಬ್ಬ ಶಾಲ್ಮಲಿ ದತ್ತೆ ಅಂತ ಒಬ್ಬಳು ಬರ್ತಾಳೆ. ಕ್ಷಾತ್ರಕನ್ಯೆ ಆಕೆ ಶಾಲ್ಮಲಿ ದತ್ತೆ ಅಂತಕ್ಕ. ಅವಳ ಜೊತೆಯಲ್ಲಿ ಮಹಾ ಸಾಹಸಿ. ಅವಳನ್ನು ವಿವಾಹನಾಗಿ ಇವನು ಸುರತ ಸುಖ ಲೋಲುಪತೆಯಿಂದ ಪ್ರಣಯ ಸುಖವನ್ನು ಅನುಭವಿಸ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಒಂದು ದಿವಸ ಅವನನ್ನು ಎತ್ಕೊಂಡು ಒಬ್ಬ ಕೇಚರನ್ನು ಇನ್ನೊಂದು ಕಡೆ ತೆಗೆದುಕೊಂಡು ಹೋಗಿ ಬಿಟ್ಬಿಡ್ತಾನೆ. ಅಲ್ಲಿ ಆ ಭಾಗದಲ್ಲಿದ್ದಂತಹ ಇವನು ಇದೇನು ಒಂದು ದಿವಸ ಬೆಳಗ್ಗೆ ಎದ್ದು ನೋಡ್ತಾನೆ, ಅಯ್ಯೋ ನಾನು ಅಲ್ಲಿದ್ದೆ, ಈಗ ಇಲ್ಲಿ ಏನು ಬಂದುಬಿಟ್ಟಿದ್ದಾನಲ್ಲ. ಸುತ್ತ ನೋಡೋ ಅಷ್ಟೊತ್ತಿಗೆ ದೂರದಲ್ಲಿ ಒಂದು ದೇವಸ್ಥಾನ ಕಾಣ್ತಾನೆ, ಒಂದು ಬಸದಿ. ಅಲ್ಲಿ ಹೋಗಿ ನೋಡಿದರೆ ಒಬ್ಬ ಕನ್ಯೆ, ಸುಂದರವಾದಂತಹ ಕನ್ಯೆ ನೋಡಿ ಮೊದಲು ಅಂದ್ಕೊಂಡಿರ್ತಾನೆ ಇದು ಬಹುಶಃ ಶಿಲಾಬಾಲಿಕೆ ಇರಬೇಕು ಅಂತ. ಆಮೇಲೆ ಅಲುಗಾಡಿ ಆಕೆ ಒಳಗೊಳ್ದು ನೋಡು, ಈ ನಿಜವಾದಂತಹ ಬಾಲಿಕೆ ಅಂತೆಲ್ಲ ತಿಳಿದು ಇದ್ದಾಗ ಆಗ ಅಲ್ಲಿ ಇನ್ನೊಬ್ಬ ಆಕೆಯ ತಂದೆಯ ಹಾಗೆ ಇದ್ದಂತಹ ತಂದೆಯಲ್ಲ, ಒಬ್ಬ ಗುರು, ಆತ ಈ ವಸುದೇವನ ನೋಡಿ ಎಂತಹ ಸುಂದರನಾದ ಚೆಲುವ ಬಾಲಕ,
ಅಂತ ಅವನ ಹತ್ತಿರ ಹೋಗಿ ಇವನು ಬಹಳ ತೇಜಸ್ವಿಯಾದ ಬಾಲಕ ಮಾತ್ರ ಅಲ್ಲ, ವಿದ್ಯಾಧರನಾದನು, ಸದ್ವಂಶ ಸಂಭೂತನಿವನು ಅಂತ ಅರಿತುಕೊಂಡು ಅವನ ಮನೆಗೆ ಕರೆದುಕೊಂಡು ಹೋಗುವಾಗ ದಾರಿಯಲ್ಲೆಲ್ಲರೂ ಒಂದು ವೀಣೆಯನ್ನು ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ವಸುದೇವ ಕೇಳ್ತಾನೆ, ಇದೇನಿದು ವೀಣೆಯನ್ನು ಹಿಡ್ಕೊಳ್ತಂದರೆ, ಇಲ್ಲ, ಇಲ್ಲಿ ಒಬ್ಬ ರಾಜಕುಮಾರಿ ಇದ್ದಾಳೆ, ಆ ರಾಜಕುಮಾರಿಗೆ ವೀಣಾವಾದನ ನಿಪುಣೆ ಆಕೆಗೆ ಈಗ ಸ್ವಯಂವರ ಏರ್ಪಾಟ್ ಮಾಡಿದ್ದಾರೆ. ಆ ಸ್ವಯಂವರದ ಷರತ್ತು ಏನಪ್ಪ ಅಂತಂದರೆ, ಯಾರು ವೀಣೆಯಲ್ಲಿ ಈಕೆಯನ್ನು ಸೋಲಿಸ್ತಾರೋ, ತಾನು ಗೆಲ್ತಾನೋ ಆತನಿಗೆ ಈಕೆ ಮಾಲೆಯನ್ನು ಹಾಕ್ತಾಳೆ, ಆತನನ್ನು ವಿವಾಹ ಆಗ್ತಾಳೆ. ಇದೇ ಈ ಸ್ವಯಂವರದ ನಿಯಮಾವಳಿ ಅಂತ ತಿಳಿಸ್ತಾರೆ. ಸರಿ, ವಸುದೇವ ಮಾರನೇ ದಿವಸ ಅಲ್ಲಿಗೆ ಹೋಗಿ ಆ ಸ್ವಯಂವರದಲ್ಲಿ ತಾನು ಪಾಲ್ಗೊಳ್ತಾನೆ. ತನ್ನ ಸರದಿ ಬಂದು ಆಗಾಗ ಅವರು ವೀಣೆ ತಂದಿಡ್ತಾರೆ ನುಡಿಸಿ ಅಂತೇಳಿ. ಅವನು ಹೇಳ್ತಾನೆ, ಈ ವೀಣೆ ನಾನಲ್ಲ, ನಾನು ಇದು ಸಾಮಾನ್ಯವಾದಂಥ ವೀಣೆ, ನನಗೆ ಆ ವೀಣೆ ಬೇಕು ಅಂತ ಹೇಳ್ತಾನೆ. ಯಾವ ವೀಣೆ ಬೇಕಪ್ಪ ಅಂತ ಹೇಳಿದ್ರೆ ಆಗ ಒಂದು ಕತೆ ಹೇಳ್ತಾನೆ. ನೋಡಿ, ಬಲಿ ಎನ್ನುವನು ಒಬ್ಬ ಮಂತ್ರಿಯಾಗಿದ್ದು ಅಲ್ಲಿ ಒಬ್ಬ ರಾಜನ ಹತ್ರ ಇದ್ದಾಗ, ಆ ಬಲಿಯು ಯಾವುದೋ ಒಂದು ಪ್ರತೀಕಾರ ಭಾವದಿಂದ ಅಲ್ಲಿದ್ದಂತಹ ಮುನಿಗಳಿಗೆ ತೊಂದರೆ ಉಪದ್ರವ ಮಾಡಬೇಕು ಅಂತ, ಉಪಸರ್ಗ ಉಂಟು ಮಾಡಬೇಕು ಅಂತ ಆ ಬೆಟ್ಟದ ಮೇಲೆ ಕೂತ್ಕೊಂಡು ತಪಸ್ಸು ಮಾಡ್ತಕ್ಕಂಥ ಮುನಿಗಳಿಗೆ ಅವನು ತೊಂದರೆ ಕೊಡೋ ದೃಷ್ಟಿಯಿಂದ ಏನು ಮಾಡಿದ, ಈ ರಾಜನಿಗೆ ಶತ್ರುವಾಗಿದ್ದಂತಹ ರಾಜನನ್ನು ಸೋಲಿಸಿ ಗೆದ್ದು ಬಂದಂತಹ ಸಂದರ್ಭದಲ್ಲಿ ರಾಜ, ಅಪ್ಪ ನಿನಗೇನು ಬೇಕು ಕೇಳು, ವರ ಕೊಡ್ತೇನೆ ಅಂದರೆ, ನನಗೆ ಈ ರಾಜ್ಯವನ್ನು ಕೆಲವು ದಿವಸದ ಮಟ್ಟಿಗೆ ಆಳುವುದಕ್ಕೆ ಅವಕಾಶವನ್ನು ಕೊಡುವಂತ ಕೇಳಿಕೊಂಡು ಕೊಟ್ಟಿದ್ದ. ತಕ್ಷಣವೇ ಅವನು, ಆ ಬಲಿಯು ತನ್ನ ಯಾಗವನ್ನು, ಪೂಜೆಯನ್ನು ಪ್ರಾರಂಭಿಸಿ ಹೋಮಾಗ್ನಿಯನ್ನು ತಂದು ಆ ಬೆಟ್ಟದ ಸುತ್ತ ಎಲ್ಲಿ ಮುನಿಗಳು ತಪಸ್ಸು ಮಾಡ್ತಾ ಇದ್ದರೋ ಆ ಬೆಟ್ಟದ ಸುತ್ತ ಹೊಗೆಯನ್ನು, ಬೆಂಕಿಯನ್ನು ಹಾಕಿ ಆ ಬೆಟ್ಟದ ಕಾವು ಬರುವ ಹಾಗೆ ಮಾಡಿ ಉಸಿರು ಕಟ್ಟಿ ಆ ಮುನಿಗಳೆಲ್ಲ ಸಾಯುವ ಸ್ಥಿತಿ ಬಂತು. ಆ ಉಪದ್ರವವನ್ನು ಅರಿತುಕೊಂಡು ಒಬ್ಬ ವಿಷ್ಣು ಮುನಿ, ಜೈನ ಮುನಿ, ಅವರು ಈ ರೀತಿಯ ಕ್ರಿಯೆಯಲ್ಲಿ ತೊಡಗಿಕೊಡುದು, ಆದರೆ ತನ್ನ ತಪಸ್ಸಿಗೆ, ತನ್ನ ನಿಯಮಕ್ಕೆ, ತನ್ನ ವ್ರತಕ್ಕೆ ಭಂಗ ಬಂದರೂ ಚಿಂತೆ ಇಲ್ಲ, ನಾನು ಆ ಮುನಿಗಳನ್ನು ಕಾಪಾಡಲೇಬೇಕು ಅಂತ ಅವನು ತನಗಿದ್ದಂತಹ ಯೋಗಶಕ್ತಿಯಿಂದ, ತನಗೆ ಪ್ರಾಪ್ತವಾಗದಂತಹ ವೃದ್ಧಿಗಳಿಂದ ಹೋಗಿ ಒಬ್ಬ ವಟುವಾಗಿ, ಬ್ರಾಹ್ಮಣ ಚಿಕ್ಕ ವಟುವಿನ ರೂಪದಲ್ಲಿ ಬಂದು ಆ ಬಲಿ ಹತ್ರ ಮಂತ್ರಗಳನ್ನೆಲ್ಲ ಹೇಳಿದಾಗ ಬಲಿ ಬಹಳ ಪ್ರಸನ್ನನಾಗಿ, ನಿನಗೇನು ಬೇಕು ಕೇಳು, ನಾನು ತುಂಬ ಪ್ರಸನ್ನನಾಗಿದ್ದೇನೆ, ನೀನು ಮಹಾಜ್ಞಾನಿ, ತಪಸ್ವಿ ಬೇಡಿಕೊಂಡಾಗ ನನಗೆ ನನ್ನ ಪಾದಗಳಲ್ಲಿ 3 ಹೆಜ್ಜೆಯಷ್ಟು ಏನು ನಾನು ಹಾಕಿ ಜಾಗವನ್ನು ತಗೊಳ್ತೇನೋ ಅಷ್ಟನ್ನು ಮಾತ್ರ ನನಗೆ ಕೊಡು ಅಂತ. ಅವನು ಕಮಂಡಲಿಂದ ನೀರೇ ಎರೆದು, ದಾರೆ ಎರೆದು ಒಪ್ಪಿಗೆಯನ್ನು ಕೊಡ್ತಾನೆ, ನಾನು ಒಪ್ಪಿದ್ದೇನೆ ಅಂತ. ತಕ್ಷಣ ಅವನು ಗೊತ್ತಲ್ಲ, ತ್ರಿವಿಕ್ರಮನಾಗಿ ಬೆಳೀತಕ್ಕಂಥದ್ದು. ಆ ಒಟು ಹೇಗೆ ಎತ್ತರವಾಗಿ ಬೆಳೆದ, ನೋಡ್ತಾ ಇದ್ದಾಗೆ ಅದು ಸಸಿಯಾಗಾದ, ಮರವಾಗಾದ, ಬೆಟ್ಟದಾಗಾದ, ಆಕಾಶದವರೆಗೂ ಅಂತಹ ಅದ್ಭುತವಾದ ಪದ್ಯಗಳನ್ನು ನೇಮಿಚಂದ್ರ ವರ್ಣಿಸಿದ್ದಾನೆ. ಆ ವರ್ಣನೆಯ ಪದ್ಯವನ್ನು ಓದ್ತಾ ಇದ್ದಾಗೆ ನಮ್ಮೆದುರುಗನೇ ಅವನು ಲೋಕೋತ್ತರವಾಗಿ ಬೆಳೆದನೇನೋ ಅಂತ ಕಾಣ್ತದೆ. ಆಕಾಶವನ್ನು ದಾಟಿ ಹೋಗ್ತಕ್ಕಂಥದ್ದು ಅದೆಲ್ಲ ಆದಮೇಲೆ ಬಹಳ ಬಲಿ ಹತ್ತಿರ ಬಂದಾಗ ಕ್ಷಮೆಯನ್ನು ಕೋರಿ ಕೂಡಲೇ ಅವನಿಗೆ ತನ್ನ ಯಾವ ಎತ್ತರವಾಗಿ ಬೆಳೆದಿದ್ದ ರತ್ನೆಯಿಂದ ಸಾಮಾನ್ಯ ಇದಕ್ಕೆ ಬರ್ತಕ್ಕಂಥ ಪ್ರಸಂಗ ಇದು. ಒಂದು ವೈದಿಕ ಕಥೆಗೂ ಬೇರೆ ಕಡೆ ಸಿಗುವ ಕಥೆಗೂ ಈ ಕಥೆಗೂ ಒಂದು ಮಧ್ಯಂತರದ ನೆಲೆಯಲ್ಲಿದ್ದುಕೊಂಡು ಈ ಕಥೆಯನ್ನು ಬೆಳೆಸಿರುವ ರೀತಿಯಲ್ಲಿ ನೇಮಿಚಂದ್ರನ ಕವಿತಾ ಸಾಮರ್ಥ್ಯ, ಕಲ್ಪನಾ ಸಾಮರ್ಥ್ಯ, ಸೃಜನ ಶಕ್ತಿಗೆ ಇರತಕ್ಕಂತಹ ಒಂದು ಅದರ ವಿನ್ಯಾಸ ಮತ್ತು ಭಾಷೆಯ ಮೇಲಿರುವ ಪ್ರಭುತ್ವ, ಕಥೆಯ ಮೇಲೆ ಓಡಾಟ, ನಿರರ್ಗಳವಾದ ಕಥೆಯನ್ನು ನಿರೂಪಿಸ್ತಕ್ಕಂಥದ್ದು, ಇವೆಲ್ಲವನ್ನು ಒಬ್ಬ ಶ್ರೇಷ್ಠ ಕವಿಯಲ್ಲಿರಬೇಕಾದ ಯಾವ್ಯಾವ ಗುಣಗಳಿದ್ವೋ ಅದನ್ನೆಲ್ಲ ಆ ಭಾಗದ ಇದರಲ್ಲಿ ಕಾಣ್ತೇವೆ ನಾವು.